ಈ ಕಾರ್ಯಕ್ರಮದ ವಿಷಯ ಮಂಡನೆಯನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಬಸವಪ್ರಭು ಹೊಸಕೇರಿ, ವಕೀಲರು, ಉಚ್ಚ ನ್ಯಾಯಾಲಯ ಧಾರವಾಡ ಇವರನ್ನು ಕೇಳಿಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಕಾಸಂಸು ನಿರ್ದೇಶಕರಾದ ಶ್ರೀ ಕೆ ದ್ವಾರಕಾನಾಥ್ ಸರ್ ಮತ್ತು ಸಂಶೋಧನಾ ಮುಖ್ಯಸ್ಥರಾದ ರೇವಯ್ಯ ಒಡೆಯರ್ ಸರ್, ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಈ ಸತ್ರದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಎ ಅನಲ ಅವರೇ, ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಪ್ರಾಧ್ಯಾಪಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನನ್ನ ಮಾತು ಕೇಳಿಸ್ತದೆ ಕೊನೆಯವರಿಗೆ? ಅವ್ರು ಇಲ್ಲ ಅಂತಿದ್ದಾರೆ. ಓಕೆ, ಈಗಾಗಲೇ 2019 ಗ್ರಾಹಕ ಸಂರಕ್ಷಣಾ ಕಾನೂನಿನ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ವಿದ್ಯಾರ್ಥಿ ಮಿತ್ರರು ಭಾಳ ಸುಂದರವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನನ್ನ ಕೆಲಸ ಆ ಮಟ್ಟಿಗೆ ಬಹಳಷ್ಟು ಹಗರು ಮಾಡಿದ್ದಾನೆ. ಆದರೆ ಕೆಲವು ಸಣ್ಣ ಸಣ್ಣ ತೊಂದರೆಗಳದಾವು. ಅದು ಯಾಕೆ ತೊಂದರೆಗಳದಾರೋ ಅದು ಅವ್ರು ಚಿಕ್ಕವರಿದ್ದಾರೆ, ನಾನು ಸ್ವಲ್ಪ ಅದನ್ನು ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರಿಗಿಂತ ಭಾಳ ದೊಡ್ಡವಿದೆ, ಅಂದರೆ ವಯಸ್ಸಿನೊಳಗೆ. ಮೊದಲನೇದೇನಂದ್ರೆ, ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಐತಲ್ಲ, ನಾನು ಎಲ್ಲಿಂದ ಶುರು ಮಾಡ್ತೇನೆ ಅಂದರೆ, ನಮ್ಮ ಈ ರಾಷ್ಟ್ರೀಯ ಕಾನೂನು ಸಂಸ್ಥೆಗಳ ಕಾರ್ಯದರ್ಶಿಗಳಿದ್ದಾರೆ ಡಾಕ್ಟರ್ GR ನಾಗರಾಜ್ ಸರ್, ಅವರು ಒಂದು 2-3 ಪ್ರಶ್ನೆಗಳನ್ನು ಈ ಸಮಾವೇಶಕ್ಕೆ ಬಿಟ್ಟು ಹೋಗಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಮೂಲಕ ನಾನು ಶುರು ಮಾಡ್ತೇನೆ ನನ್ನ ಮಾತನ್ನು. ಒಂದನೇ ಪ್ರಶ್ನೆ ಏನು ಅಂದರೆ, ಅವರು ಈ ಕಾನೂನಿನ ತಿಳುವಳಿಕೆ ನನಗೆ ಯಾಕೆ ಬೇಕು? ನಾವು ಕಾನೂನು ವಿದ್ಯಾರ್ಥಿಗಳಾಗಿದ್ದೇವೆ ಅನ್ನೋದ್ರ ಸಲುವಾಗಿ ಬೇಕು, ಅಥವಾ ನಂತರ ನಾನು ವಕೀಲನಾಗವನಿದ್ದೇನೆ ಅಥವಾ ಕಾನೂನಿನ ಕೆಲಸದಲ್ಲಿ ತೊಡಗಿಕೊಳ್ಳವಿದ್ದೇನೆ ಅನ್ನೋದ್ರ ಸಲುವಾಗಿ ಬೇಕು? ಇಲ್ಲ, ನಾವು ಏನಾದರೂ ಆಗಿರಲಿ ಗ್ರಾಹಕರಂತೂ ಆಗೇ ಆಗಿರ್ತೀವಿ ಅನ್ನುವಂಥದ್ದು ನಮ್ಮ ಮೊದಲನೇ ತಿಳುವಳಿಕೆ ಆಗಿರಬೇಕು. ನಾನು ಕಲಿತವಾಗಿರ್ಬೋದು, ಕಲಿತಿರದೇ ಇರ್ಬೋದು, ಹಳ್ಳಿಯವಾಗಿರ್ಬೋದು, ಶಹರವಾಸಿ ಆಗಿರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಅಥವಾ ಇಂಥ ಏನು ತಾರತಮ್ಯಗಳದಾವಲ್ಲ, ಇವು ಯಾವುವೇ ಇದ್ದರೂ ಸಹಿತ ನಾವು ಗ್ರಾಹಕರು ಅನ್ನುವಂಥದ್ದನ್ನು ನಾವು ಮೊದಲು ವಿಚಾರ ಮಾಡಿಕೊಳ್ಬೇಕು. ಆ ಕಾರಣದ ಸಲುವಾಗಿ ಗ್ರಾಹಕರ ರಕ್ಷಣಾ ಕಾನೂನು ತಿಳಿದುಕೊಳ್ಳುವಂಥದ್ದು ದೊಡ್ಡ ಅವಶ್ಯಕತೆ. ಅದು ನನಗಾಗಿ ತಿಳ್ಕೊಳ್ಬೇಕು, ನನ್ನ ಕುಟುಂಬ ಅಥವಾ ನನ್ನ ನೆರೆ ಸಲುವಾಗಿ ಅಥವಾ ನನ್ನ ಸಮಾಜ ಸಲುವಾಗಿ ಈ ಕಾನೂನನ್ನು ತಿಳಿದುಕೊಳ್ಬೇಕು. ಇದಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಥೇಳಿ ಕರೆದದ್ದ ಒಂದು ಮಿಸ್ನಾಮರ್. ಹೀಗೆ ಕರಿಬಾರ್ದಾಗಿತ್ತು. ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಲ್ಲ. ಇದು ನಾವೆಲ್ಲ ಕಾನೂನು ವಿದ್ಯಾರ್ಥಿಗಳಿದ್ದೇವೆ, ಸರಿಯಾಗಿ ಅರ್ಥ ಮಾಡಿರಿ. ನೀವು ಕನ್ಸ್ಯೂಮರ್ ಅನ್ನುವಂಥ ಒಂದು ಶಬ್ದದ ವ್ಯಾಖ್ಯಾನವನ್ನು ನೀವು ಅರ್ಥಕೋಶದಲ್ಲಿ, ಪದವಿವರಣ ಕೋಶದಲ್ಲಿ, ಲ್ಯಾಕ್ಸಿಕಾನ್ ಯಾವುದೇ ನೀವು ವಿವರಣಾ ಕೋಶದಲ್ಲಿ ನೋಡಿದರೂ ಸಹಿತ ಕನ್ಸ್ಯೂಮರ್ ಇಸ್ ಎ ಪರ್ಸನ್ ಒನ್ ಹೂ ಕನ್ಸ್ಯೂಮ್ಸ್. ಅದರ ಡೆಫಿನೇಷನ್ ಏನು ಹೇಳ್ತದದು? ಯಾರು ವಸ್ತು ಮತ್ತು ಸೇವೆಗಳನ್ನು ಕೊಂಡು ತೆಗೆದುಕೊಳ್ತಾರೆ, ಅಂದರೆ ಖರೀದಿಸ್ತಾರೆ, ಅವರು ಗ್ರಾಹಕರಂಥದ್ದು. ಹಾಗಂದರೆ ಅವರು ಕನ್ಸ್ಯೂಮರ್ ಅಲ್ಲ. ಇದು ಕಸ್ಟಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಆಗಬೇಕಾಗಿತ್ತು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಅಲ್ಲ. ಅದು ನಮ್ಮ ಇಂಗ್ಲೀಷಿನ ಸಮಸ್ಯೆ. ಇಂಗ್ಲೀಷಿನ ಒಟ್ಟು ಶಬ್ದಗಳು 40,000. ಆಕ್ಸ್ಫರ್ಡ್ನ ಅವಾಗವಾಗ ರಿವೈಸ್ ಮಾಡ್ತಾ ಇದ್ದಾರೆ, ಅದು 80,000ಕ್ಕೆ ಈಗ ತಲುಪಿದೆ. ಇಂಗ್ಲೀಷ್ ಭಾಷೆಯ ಶಬ್ದ ಸಂಗ್ರಹ 40,000. ಕನ್ನಡದ ಭಾಷೆಯ ಶಬ್ದ ಸಂಗ್ರಹ 3 ಲಕ್ಷ. ಹೀಗಾಗಿ ನಾವು ಕನ್ನಡದೊಳಗೆ ಅದನ್ನು ಗ್ರಾಹಕ ಸಂರಕ್ಷಣಾ ಕಾನೂನು ಅನ್ನೋದನ್ನು ಸರಿಯಾಗಿ ಬರ್ಕೊಂಡ್ವಿ, ಯಾಕಂದರೆ ನಮ್ಮಲ್ಲಿ ಶಬ್ದ ಇತ್ತು. ಇಂಗ್ಲೀಷ್ನೊಳಗೆ ಕನ್ಸ್ಯೂಮರ್ ಅನ್ನೋದನ್ನು ಕನ್ನಡದ ಗ್ರಾಹಕ ಅದು ಸರಿಯಾದ ಭಾಷಾಂತರ ಅಲ್ಲ. ಅಲ್ಲಿ ಕನ್ಸ್ಯೂಮರ್ ಅನ್ನೋದಕ್ಕೆ ಕನ್ನಡದೊಳಗೆ ಬಳಕೆದಾರ ಅಂತ ಆಗಬೇಕಾಗಿತ್ತು. ಆದರೆ ಬಳಕೆದಾರ ರಕ್ಷಣಾ ಕಾನೂನು ಅಲ್ಲಿದು ಗ್ರಾಹಕರ ರಕ್ಷಣಾ ಕಾನೂನು.
ಇಲ್ಲೇ ವಸ್ತುವನ್ನು ಖರೀದಿ ಮಾಡುವಂಥ ವ್ಯಕ್ತಿ ಅಥವಾ ಸೇವೆಯನ್ನು ಖರೀದಿ ಮಾಡುವಂಥ ವ್ಯಕ್ತಿ ಮಾತ್ರ ಕಸ್ಟಮರ್. ಅದು ಕಸ್ಟಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನೋದನ್ನು ಮೊದಲು ನಾನು ಸ್ಪಷ್ಟ ಮಾಡ್ತೇನೆ. ಅದರೊಟ್ಟಿಗೆ ನಾನು ಯಾಕೆ ಈ ಕಾನೂನು ತಿಳಿದುಕೊಳ್ಬೇಕು, ಈ ಗ್ರಾಹಕ ರಕ್ಷಣಾ ಕಾನೂನು ನನಗೆ ಎದಕ್ಕೆ ಬೇಕು ಅನ್ನುವಂಥ ಮಾತು. ಈಗಾಗಲೇ ನಾನು ನಿಮಗೆ ಹೇಳಿದೆ, ನಾವು ಏನಾದರೂ ಆಗಿರಲಿ ಗ್ರಾಹಕರಂತೂ ಆಗೇ ಆಗಿರ್ತೀವಿ ಅನ್ನುವಂಥದ್ದು. ಹುಟ್ಟೋಕ್ಕಿಂತ ಮೊದಲು ಮಗು ಅದು ಕೂಡ ಗ್ರಾಹಕ ಆಗಿರ್ತದೆ. ಅದರ ಸಲುವಾಗಿ ನಾನು ಔಷಧಿಗಳನ್ನು ಅಥವಾ ಬೇಕಾದಷ್ಟು ಪದಾರ್ಥಗಳನ್ನು ಕೊಳ್ತಿರ್ತೇನೆ. ಆ ಕಾರಣದ ಸಲುವಾಗಿ ಸ್ಪ್ರಿಂಗ್ ಮೆಡೋಸ್ ಹಾಸ್ಪಿಟಲ್ ಕೇಸ್ನೊಳಗೆ ಸುಪ್ರೀಂ ಕೋರ್ಟ್ನವ್ರು ಭಾಳ ಸ್ಪಷ್ಟ ಮಾಡಿದ್ದಾರೆ, ಆ ಹುಟ್ಟೋದಕ್ಕಿಂತ ಮೊದಲಿನ ಮಗು ಕೂಡ ಆ ಅವಸ್ಥೆಯೊಳಗೂ ಅದು ಗ್ರಾಹಕ ಅನ್ನುವಂಥದ್ದನ್ನು. ಅದರ ಜೊತೆಗೆ ಬೆಳಗ್ಗೆ ಒಬ್ಬ ಸ್ವೀಟ್ ಮಾಲ್ಟ್ನವ ಮಿಲ್ಕ್ ಖರೀದಿ ಮಾಡಿದರೆ ಅವನು ಗ್ರಾಹಕ ಅಲ್ಲ, ಅದೇ ಮಿಲ್ಕನ್ನು ಅವನು ತನ್ನ ಬಳಕೆಗಾಗಿ ಖರೀದಿ ಮಾಡಿದರೆ ಗ್ರಾಹಕ. ಅದು ಯಾಕೆ ಆ ವ್ಯತ್ಯಾಸ ಇರಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಕಾರ್ಯದರ್ಶಿಗಳು ಬಿಟ್ಟು ಹೋಗಿದ್ದಾರೆ. ಅದು ಯಾರು ವಾಣಿಜ್ಯ ವ್ಯವಹಾರಕ್ಕಾಗಿ ವಸ್ತು ಸೇವೆಗಳನ್ನು ಕೊಳ್ಳುತ್ತಾರೆ ಅವರು ಗ್ರಾಹಕರಲ್ಲ. ಈ ಕಾಯ್ದೆಯ ವ್ಯಾಖ್ಯಾನದ ಪ್ರಕಾರ ತಮ್ಮ ಬಳಕೆಗಾಗಿ ವಸ್ತುವನ್ನು ಕೊಳ್ಳುತ್ತಾರೆ ಅಥವಾ ಹಾಗೆ ಕೊಂಡವರ ಅನುಮತಿಯಿಂದ ಯಾರು ಬಳಸ್ತಾರೆ ಅಂದರೆ ಬೆನಿಫಿಷಿಯರೀಸ್ ಅಂತ ಏನಂತೀವಿ, ಅವರು ಗ್ರಾಹಕ ಅನ್ನುವಂಥದ್ದು ವ್ಯಾಖ್ಯಾನದ ವ್ಯಾಪ್ತಿ. ಅದು ಯಾಕೆ ಹಾಗೆ ಮಾಡಿದ್ದಾರೆ ಅಂದರೆ, ವಾಣಿಜ್ಯ ಬಳಕೆಗಾಗಿ ಕೊಳ್ಳುವಂಥ ವಸ್ತು ಸೇವೆಗಳಿಗೆ ಏನಾದರೂ ತೊಂದರೆ ಉಂಟಾದರೆ ಅದರೊಳಗಿನ ದೋಷ ಅಥವಾ ಮತ್ತೊಂದು ಕಾರಣದ ಸಲುವಾಗಿ ಅಂಥವರ ವ್ಯಾಜ್ಯಗಳ ಪರಿಹಾರಕ್ಕಾಗಿ ಸಾಂಪ್ರದಾಯಿಕ ಸಿವಿಲ್ ನ್ಯಾಯಾಲಯಗಳು ಇದ್ದೇ ಇದ್ದಾವೆ, ಅದು ಇಲ್ಲ ಅಂತಿಲ್ಲ. ಅಂಥವರು ಆ ನ್ಯಾಯಾಲಯದಲ್ಲಿ ಪರಿಹಾರ ಪಡೆದುಕೊಳ್ಳಲಿಕ್ಕೆ ಅವಕಾಶ ಐತಿ, ಪರಿಹಾರ ಪಡೆದುಕೊಳ್ಳಿ. ಆದರೆ ಒಬ್ಬ ಸಾಮಾನ್ಯ ಗ್ರಾಹಕ ತನ್ನ ಬಳಕೆಗಾಗಿ ಕೊಂಡಂಥ ವಸ್ತು ಮತ್ತು ಸೇವೆಗಳೊಳಗೆ ತೊಂದರೆ ಬಂದರೆ ಅವನನ್ನು ಸಾಂಪ್ರದಾಯಿಕ ನ್ಯಾಯಾಲಯಗಳಿಗೆ, ಈ ಟ್ರೆಡಿಷನಲ್ ಕೋರ್ಟ್ಸ್ ಅಂತ ಏನಂತೀವಿ, ಅಲ್ಲಿಗೆ ಕಳಿಸೋ ಮೂಲಕ ಈ ಅವನಿಗಾದ ಅನ್ಯಾಯವನ್ನು ತಡೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಲ್ಪನೆ ಜಗತ್ತಿನ ಮಟ್ಟದೊಳಗೆ 80ರ ದಶಕದೊಳಗೆ ಶುರುವಾಯಿತು. ಈ ಕಾನೂನು ನಮ್ಮ ಹಲವು ಕಾನೂನುಗಳನ್ನು ಇವತ್ತು ನಾವು ಏನು ರಚಿಸ್ತಾ ಇದ್ದೇವೆ ಸಂಸತ್ತಿನ ಮೂಲಕ, ಇದು ನಮ್ಮ ಅಪೇಕ್ಷೆಯ ಮೂಲಕ ರಚಿಸ್ತಾ ಇಲ್ಲ. ಇದನ್ನು ನಾವು ಲಕ್ಷ್ಯದೊಳಗೆ ಇಟ್ಕೊಳ್ಬೇಕು. ಇದೇನು ಜಾಗತಿಕ ಸಂಸ್ಥೆಗಳಂತ ಏನದ ವರ್ಲ್ಡ್ ಬಾಡೀಸ್, ಅವ್ರು ನಮಗೆ ಡೈರೆಕ್ಟ್ ಮಾಡ್ತಾರೆ. ಇಂಥ ಒಂದು ಕಾನೂನು ನಿಮ್ಮ ಹತ್ರ ಇದ್ದರೆ ನಾವು ನಿಮ್ಮಲ್ಲಿ ವ್ಯವಹಾರ ಮಾಡ್ತೇವೆ. ಇತ್ತೀಚೆಗೆ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟಿಗೆ ಒಂದು ಸೆಕ್ಷನ್ 22ಗೆ ಅಮೆಂಡ್ಮೆಂಟ್ ಮಾಡಿದರು. ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅನ್ನುವಂಥದ್ದು ಒಂದು ಚಾಪ್ಟರ್ ಅದರಾಗ ಇಂಟ್ರೊಡ್ಯೂಸ್ ಮಾಡಿ, ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ರಿಲೇಟೆಡ್ ಏನೇನು ಡಿಸ್ಪ್ಯೂಟ್ಸ್ ಅದಾವು ಅದನ್ನು ರೆಸಾಲ್ವ್ ಮಾಡೋದ್ರ ಸಲುವಾಗಿ ಒಂದು ಸೆಪರೇಟ್ ಮೆಕ್ಯಾನಿಸಮ್ ನೀವು ಕ್ರಿಯೇಟ್ ಮಾಡಿದ್ರಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೇವೆ, ಅದರ್ವೈಸ್ ವಿ ವಿಲ್ ನಾಟ್ ಡೂ. ನಿಮ್ಮ ಟ್ರೆಡಿಷನಲ್ ಸಿವಿಲ್ ಕೋರ್ಟಿಗೆ ಹೋಗಿ ನಮ್ಮ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮಾಡಿರಿ ಅಂದ್ರೆ ಆವಾಗ ನಾವು ಬದುಕಿರೋದಿಲ್ಲ, ನೀವು ಬದುಕಿರೋಂಗಿಲ್ಲ. ಆ ಕಾರಣದ ಸಲುವಾಗಿ ಯು ಬ್ರಿಂಗ್ ಎನ್ ಅಮೆಂಡ್ಮೆಂಟ್ ಟು ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ ಹಾಗೆ ಹೇಳಿದರು. ನಮ್ಮ ಲೀಗಲ್ ಸರ್ವಿಸಸ್ ಆ್ಯಕ್ಟ್ ನಮ್ಮದು ನಾವು 1992 ಒಳಗೆ ಅದನ್ನು 7 years ಫ್ರೀಸ್ ಮಾಡಿ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ ಅದನ್ನು ಜಾರಿಗೆ ತಂದದ್ದು 1992 ಒಳಗೆ ಜಾರಿಗೆ ತಂದೀವಿ ನಾವು. ಅದಕ್ಕೊಂದು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದು ಇವು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ಪಬ್ಲಿಕ್ ಯುಟಿಲಿಟಿ ಸರ್ವಿಸಿಗೆ ಒಂದು ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಹೇಳಿ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿವಿ. ಆ ಮೂಲಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇವತ್ತು ಸಾಧ್ಯ ಆಯ್ತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಸಂಸತ್ತು ಅಥವಾ ನಮ್ಮ ವಿಧಾನಸಭೆಯೊಳಗೆ ಏನು ಶಾಸನಗಳನ್ನು ನಾವು ಮಾಡ್ತಾ ಇದ್ದೇವೆ, ಇವು ನಮ್ಮ ಜನರ ಅಪೇಕ್ಷೆಯೊಳಗೆ ಮಾಡುವಂಥವಲ್ಲ. ಜಾಗತಿಕ ಸಂಸ್ಥೆಗಳೇನದಾವು ಅವರ ನಿರ್ದೇಶನದ ಪ್ರಕಾರ ಮಾಡುವಂಥವು. ಈ ಕಾಯ್ದೆ ಕೂಡ ಅಂಥದೇ ನಿರ್ದೇಶನದ ಪ್ರಕಾರ ಜಾರಿಯಾದದ್ದು. 1984 ಇದು ಬಿಲ್ ಇತ್ತು. 86 ಇಂಥದ್ದೊಂದು ಕಾನೂನು ಜಾರಿಗೆ ಬಂತು. 86 ಏನು ಗ್ರಾಹಕ ಸಂರಕ್ಷಣಾ ಕಾನೂನು ಜಾರಿಗೆ ಬಂತು, ಆಗ ಬರೋದಕ್ಕಿಂತ ಮುಂಚೆ ಗ್ರಾಹಕನ ಸಂರಕ್ಷಣೆಗೆ ವ್ಯವಸ್ಥೆ ಇದ್ದಿದ್ದಿಲ್ಲ ಅನ್ನುವಂಥದ್ದಿಲ್ಲ, ಬೇಕಾದಷ್ಟು ವ್ಯವಸ್ಥೆ ಇತ್ತು. ಅದು 1986 ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇರ್ಬೋದು, 1876 ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇರ್ಬೋದು, ಇಂಡಿಯನ್ ಪಿನಲ್ ಕೋಡ್ ಇರ್ಬೋದು, ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಇರ್ಬೋದು, ಮೆಡಿಕಲ್ ರೆಮಿಡೀಸ್ ಆ್ಯಕ್ಟ್ ಇರ್ಬೋದು, ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ ಇರ್ಬೋದು, ಅಥವಾ ಇಂಥ ಹಲವಾರು ಕಾನೂನುಗಳೇನದಾವೆ. ಅದು ಸಿವಿಲ್ ಪ್ರೊಸೀಜರ್ ಕೋಡ್ ಇರ್ಬೋದು, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇರ್ಬೋದು, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇರ್ಬೋದು.
ಇಂಥ ಎಲ್ಲ ಕಾನೂನಿನೊಳಗೂ ಸಹಿತ ಗ್ರಾಹಕನಿಗಾಗುವ ತೊಂದರೆಯನ್ನು ಸರಿದೂಗಿಸೋದ್ರ ಸಲುವಾಗಿ ಹಲವು ವ್ಯವಸ್ಥೆಗಳನ್ನು ನಾವು ಬ್ರಿಟಿಷ್ ಕಾಲದಿಂದಲೇ ಮಾಡಿಕೊಂಡು ಬಂದಿದ್ವಿ. ನಾವು ಸ್ವಾತಂತ್ರ್ಯ ನಂತರ ಅದೇ ಕಾನೂನುಗಳನ್ನು ಬಹುತೇಕ ಯಾವ್ಯಾವ ನಮ್ಮ ಸಂವಿಧಾನದ ವ್ಯವಸ್ಥೆಗೆ ಪೂರಕವಲ್ಲ ಅನ್ನುವಂಥವನ್ನು ಹೊರತುಪಡಿಸಿ ಇತರ ಎಲ್ಲ ಕಾನೂನುಗಳನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೆ. ಈ ಕಾರಣದ ಸಲುವಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಹಲವು ಕಾನೂನುಗಳ ಒಳಗೆ ಕೆಲವು ಅಂಶಗಳನ್ನು ಇಟ್ಕೊಂಡು ನಾವು ಗ್ರಾಹಕ ಸಂರಕ್ಷಣೆಯನ್ನು ಮಾಡ್ತಿದ್ವಿ. ಅಷ್ಟಾಗಿಯೂ ಕೂಡ ಒಂದು ಏಕೀಕೃತವಾದಂಥ ಈ ಗ್ರಾಹಕರ ಸಂರಕ್ಷಣೆಗೆ ಸರಳವಾದ ಮಾರ್ಗ ಇದ್ದಿದ್ದಿಲ್ಲ. ಅಂದರೆ ಕಾಂಪ್ರಹೆನ್ಸಿವ್ ಸೆಪರೇಟ್ ಕೋಡ್ ಫಾರ್ ಪ್ರೊಟೆಕ್ಷನ್ ಆರ್ ಫಾರ್ ರಿಡ್ರೆಸಲ್ ಆಫ್ ಕನ್ಸ್ಯೂಮರ್ಸ್ ಗ್ರೀವನ್ಸ್ ಅನ್ನುವಂಥದ್ದು ಇದ್ದಿದ್ದಿಲ್ಲ ಅನ್ನೋದನ್ನು ಸರಿದೂಗಿಸೋದ್ರ ಸಲುವಾಗಿ 86 ಇಸ್ವಿಯೊಳಗೆ ನಾವು ಗ್ರಾಹಕ ಸಂರಕ್ಷಣಾ ಕಾನೂನು 1986 ಜಾರಿಗೆ ತಂದೆವು. ತಮಗೆ ಎಷ್ಟು ಮಂದಿಗೆ ಆಚಾರ್ಯ JB ಕೃಪಲಾನಿ ಅವ್ರ ಹೆಸರು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಭಾಳ ಕಡಿಮೆ ಜನರಿಗೆ ಗೊತ್ತಿರ್ಬೋದು. ಕೃಪಲಾನಿ ಅಂತ ಅಂದರೆ ಸ್ವಾತಂತ್ರ್ಯದ ಸಲುವಾಗಿ ಹೋರಾಡಿದಂಥ ಒಬ್ಬ ವ್ಯಕ್ತಿ JB ಕೃಪಲಾನಿ. ಈ ಸ್ವಾತಂತ್ರ್ಯ ಚಳವಳಿ ಒಳಗೆ ಪಾಲ್ಗೊಳ್ಳೋದಕ್ಕಿಂತ ಮುಂಚೆ ಕೃಪಲಾನಿ ಪಂಜಾಬ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅರ್ಥಶಾಸ್ತ್ರ ಅಂದರೆ ಮನುಷ್ಯನ ಬೇಕು ಮತ್ತು ಪೂರೈಕೆಗಳನ್ನು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ಅವರು ಒಂದು ಸಾರಿ ಒಂದು ಬಾಟಾ ಶಾಪಿಗೆ ಹೋದರು. ಒಂದು ಸ್ವಲ್ಪ ಇನ್ನು ನಾನು ಭಾಳ ಹೊತ್ತು ಮಾತಾಡೋದಿಲ್ಲ. ಈಗಾಗಲೇ ನಾನು ಅಧ್ಯಕ್ಷರಿಗೆ ಕೇಳಿದ್ದೀನಿ ಎಷ್ಟು ಸಮಯ ನಾನು ಮಾತಾಡ್ಬೋದು ಅಂತ. 1:30ವರೆಗೆ ನೀವು ಮಾತಾಡ್ಬೋದು. ಇನ್ನು ಅರ್ಧ ಗಂಟೆ ಮಾತಾಡ್ಲಿಕ್ಕೆ ನನಗೆ ಅವಕಾಶ. ಆ ಕಾರಣದ ಸಲುವಾಗಿ ನನ್ನ ಮಾತಿನೊಳಗೆ ಏನಾದರೂ ಆಸಕ್ತಿ ಇದ್ದರೆ ನಿಮಗೆ ಪ್ರಶ್ನಿಸಬಹುದು ಅನಿಸಿದರೆ ಪ್ರಶ್ನೆಗಳನ್ನು ನೀವು ಗುರುತು ಹಾಕ್ಕೊಂಡು ಇಟ್ಕೊಂಡಿರಿ. ಆಮೇಲೆ ನೀವು ಇದೆಲ್ಲ ಕೆಲಸ ಮುಗಿದ ಮೇಲೆ ಮಾತಾಡೋದು. ಆಸಕ್ತಿ ಇಲ್ಲ, ಪ್ರಶ್ನೆ ಕೇಳುವಂಥದ್ದು ಏನಿರಲಿಲ್ಲ, ಅಂಥದ್ದೇನು ಮಾತಾಡಲಿಲ್ಲ ನೀವು ಅಂದರೆ ಸರಿ, ನಿಮಗೂ ಸರಿ ನನಗೂ ಸರಿ. ಈ ಪಂಜಾಬ್ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದಂಥ ಆಚಾರ್ಯ ಕೃಪಲಾನಿ ಒಂದು ಸಾರಿ ಒಂದು ಬಾಟಾ ಶಾಪಿಗೆ ಹೋದರು. ಅವರಿಗೆ ಒಂದು ಪೇರ್ ಶೂಸ್ ಬೇಕಾಗಿತ್ತು. ಅಲ್ಲಿ ಸೇಲ್ಸ್ಮನ್ಗೆ ಹೇಳಿದರು, ನನಗೊಂದು ಪೇರ್ ಶೂಸ್ ಕೊಡಪ್ಪ. ಅದು ಪಂಜಾಬಿ ಮನುಷ್ಯ ಕೃಪಲಾನಿ, ದಡೂತಿ ಆಸಾಮಿ ಇದ್ದರು. ಒಂದು ದೊಡ್ಡ ಸಂಖ್ಯೆ ಇರುವಂಥದ್ದು ಒಂದು ಶೂಸ್ 10 ನಂಬರ್ ಶೂಸ್ ತೆಗೆದುಕೊಟ್ರು. ಕೃಪಲಾನಿ ಹಾಕಿ ನೋಡಿದರು, ಸ್ವಲ್ಪ ದೊಡ್ಡದಲ್ಲ, ಇಷ್ಟು ದೊಡ್ಡದು ಬೇಡ, ಇದಕ್ಕಿಂತ ಸ್ವಲ್ಪ ಚಿಕ್ಕದು ಕೊಡು. ಅದು 9 ನಂಬರ್ ತೆಗೆದುಕೊಟ್ರು. ಕೃಪಲಾನಿ ಅದನ್ನು ಹಾಕಿ ನೋಡಿದ್ರು, ಅದು ಸ್ವಲ್ಪ ಚಿಕ್ಕದಾತ. 9 ಸಣ್ಣದಾತು, 10 ದೊಡ್ಡದಾತು. ಕೃಪಲಾನಿ ಅಂದರು, ಇವೆರಡೂ ಬೇಡ, ಇದ್ರ ಮಧ್ಯದ್ದು ಕೊಡು. ಆ ಸೇಲ್ಸ್ಮನ್ ಅಂದರು, ಇದ್ರ ಎರಡೂ ಮಧ್ಯದ್ದು ಕೇಳ್ತಾರೆ, ಇವರು ಸೂಟು ಬೂಟು ಹಾಕಿ ಎಲ್ಲ ಸರಿ ಕಾಣಿಸ್ತಾರೆ, ಹೀಗ್ಯಾಕೆ ಮಾತಾಡ್ಲಿಕ್ಕತ್ತಾರೆ ಇವರು. ಆ ಸೇಲ್ಸ್ಮನ್ಗೆ ಗೊತ್ತಾಗಲಿಲ್ಲ. ಆ ಕೃಪಲಾನಿಗೂ ತಿಳಿಲಿಲ್ಲ ಇದು. ಅಂದರೆ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿದ್ದಂಥ ವ್ಯಕ್ತಿಗೂ ಕೂಡ ಈ ಸೇಲ್ಸ್ಮನ್ ಹೀಗೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ, ನನಗೆ ಬೇಕಾದ ಶೂಸ್ ಕೊಡೋದಕ್ಕೆ ಅವ್ರಿಗೂ ತಿಳಿಲಿಲ್ಲ, ಇವನಿಗೂ ತಿಳಿಲಿಲ್ಲ. ಆಮೇಲೆ ಇಲ್ಲ, ನನಗೆ ಬೇಗ ಕೊಡು ಸರ್, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೇನೆ, ಹೇಳು, ನಾನು ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ, ಆದರೆ ನನಗೆ ಅವಸರ ಇದೆ, ಬೇಗ ಕೊಡು. ನೀವು ನಮ್ಮ ಮ್ಯಾನೇಜರ್ ಮುಂದೆ ಕಂಪ್ಲೇಂಟ್ ಮಾಡೋದಿಲ್ಲ ಅಂದರೆ ಹೇಳ್ತೇನೆ. ಹೌದು, ನಿಮ್ಮ ಮ್ಯಾನೇಜರ್ ಮುಂದೆ ಕಂಪ್ಲೇಂಟ್ ಮಾಡೋದಿಲ್ಲ. ಈ ಎಲ್ಲ ಭರವಸೆ ತೆಗೆದುಕೊಂಡ ಮೇಲೆ ಆ ಬಾಟಾ ಶಾಪಿ ಸೇಲ್ಸ್ಮನ್ ಏನು ಹೇಳಿದಂದ್ರೆ, ಸರ್ ನಿಮ್ಮ ಕಾಲಿನ ಅಳತೆ ತಪ್ಪೈತಿ. ಕೃಪಲಾನಿಗೆ ಅರ್ಥ ಆಗಲಿಲ್ಲ, ನನಗೆ ಅರ್ಥ ಆಗಲಿಲ್ಲ, ಒಬ್ಬ ಇಂಜಿನಿಯರಿಗೆ ಅರ್ಥ ಆಗಲಿಲ್ಲ, ಡಾಕ್ಟ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಏನು ದೊಡ್ಡ ತೊಂದರೆ ಆಗಬೇಕಾಗಿಲ್ಲ. ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದಂಥ ಮನುಷ್ಯ, ಅಂದರೆ ಮನುಷ್ಯನ ಬೇಕು ಮತ್ತು ಅವಶ್ಯಕತೆಗಳನ್ನು ಪೂರೈಕೆ ಮಾಡುವಂಥ ಒಂದು ಶಾಸ್ತ್ರ ಅಧ್ಯಯನ ಮಾಡುವಂಥವನಿಗೆ ಕಾಲಿನ ಅಳತೆ ತಪ್ಪೈತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಯಾಕೆ ಕಾಲಿನ ಅಳತೆ ತಪ್ಪೈತೆ ಅಂದ್ರೆ ಬಾಟಾದವರು ಇವತ್ತಿಗೂ ಕೂಡ ಮಾರ್ಕೆಟ್ನೊಳಗೆ ಏನು ಸಾಮಾನುಗಳು ಅಥವಾ ವಸ್ತುಗಳು ಸೇವೆಗಳು ಸಿಗ್ತಾವು, ಇವೆಲ್ಲವೂ ಅವರಿಗೇನು ಬೇಕು ಅದನ್ನು ಕೊಡ್ತಾರೆ ಹೊರತು ನಮಗೆ ಬೇಕಾದದ್ದನ್ನು ಅವ್ರು ಕೊಡೋದಿಲ್ಲ. ಇದು NCC ಒಳಗೆ ಡ್ರೆಸ್ ಹೊಲ್ದಂಗೆ, ನಿಮಗೆ ಬೇಕಾದ್ರೆ ಒಳಗೆ ಹೋಗೋದು, ಬೇಡ ಹೊರಗೆ ಬಂದ್ಬಿಡೋದು ಅಷ್ಟೇ. ಐದರ್ ಯು ಹ್ಯಾವ್ ಟು ಗೆಟ್ ಇನ್ ಆರ್ ಗೆಟ್ ಔಟ್, ದ್ಯಾಟ್ಸ್ ಆಲ್. ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರ್ತೈತಿ, ಆ ಫಾರ್ಮ್ಯಾಟ್ ನಿಮಗೆ ಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕಾಂಟ್ರಾಕ್ಟ್ ಇದ್ದಂಗೆ, ಒಂದೇ ಮಾತನಾಡಿ ಹೇಳೋದಂದ್ರೆ ನಿಮ್ಗೆ ಬೇಕಾದ್ರೆ ಆ ಕಾಂಟ್ರಾಕ್ಟಿಗೆ ಸಹಿ ಮಾಡೋದು, ಇಲ್ಲಾದ್ರೆ ಬಿಟ್ಬಿಡೋದು, ಅದಷ್ಟೇ. ಹಾಗೆ ಇವತ್ತು ವಸ್ತುಗಳು ಮತ್ತು ಸೇವೆಗಳನ್ನುವಂಥವು ಏನದಾವು, ಅವು ಮಾರ್ಕೆಟ್ ಡ್ರಿವನ್. ಅಂದರೆ ತಯಾರಕರು ಯಾವ ರೀತಿ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ. ಲಕ್ಸ್ ಸೋಪ್ ಹಚ್ಚಲಿಲ್ಲ ಅಂದರೆ ಜೀವನದೊಳಗೆ ಏನೋ ಕಳ್ಕೊಂಡ್ರಿ ಅನ್ನುವಂಥ ಭಾವನೆ ಬರುವಂಥ ಅಡ್ವರ್ಟೈಸ್ಮೆಂಟ್ ನಮ್ಮ ಐಶ್ವರ್ಯ ಮೇಡಮ್ ತೊಗೊಂಡ್ಬರ್ತಾರೆ. ಅವರು ಐಶ್ವರ್ಯ ಯಾಕೆ ಲಕ್ಸ್ ಹಚ್ಚಬೇಕು ಹಚ್ಚಬಾರ್ದು ಅನ್ನೋದು ನಮ್ಗೆ ಏನು ಗೊತ್ತಿಲ್ಲ. ಐಶ್ವರ್ಯ ಲಕ್ಷ ಉಪಯೋಗ ಮಾಡ್ತಾರೆ, ನಾನು ಉಪಯೋಗ ಮಾಡ್ತೀನಿ, ದ್ಯಾಟ್ಸ್ ಆಲ್. ಇಟ್ ಈಸ್ ದ್ಯಾಟ್ ಸಿಂಪಲ್. ಹೀಗೆ ನನಗೆ ಬೇಕಾಗುವಂಥ ವಸ್ತುಗಳನ್ನು ಮೋಸ ಅಥವಾ ಮತ್ತೊಂದು ಯಾವುದೋ ಅನುಚಿತ ವ್ಯಾಪಾರ ಪದ್ಧತಿಯನ್ನು ಬಳಸಿ ಜಾಹೀರಾತು ಮಾಡ್ತಾರೆ.
ಆ ಜಾಹೀರಾತು ಮೂಲಕ ವಸ್ತುಗಳನ್ನ ಮಾರ್ತಾರೆ. ಇಂಥದ್ದನ್ನು ತಡೆಯೋದ್ರ ಸಲುವಾಗಿ ಅಂದ್ರೆ ಒಂದು ಬಾಟಾದವರು ಅವ್ರು ಏನು ಮಾಡಿದ್ದೇ ಅದೇ ಏನು ಕ್ವಾಲಿಟಿ, ಅವ್ರು ಮಾಡಿದ್ದೇ ಸೈಜು, ಅವ್ರು ಮಾಡಿದ್ದೇ ನಮೂನೆ, ಅವ್ರು ಮಾಡಿದ್ದೇ ದರ, ಈ ರೀತಿ ಮಾರುಕಟ್ಟೆಯಿಂದ ಹೊರಗೆ ಬರಬೇಕು. ನನಗೆ ಬೇಕಾದ ವಸ್ತುವನ್ನು ಕೃಪಲಾನಿಗೆ ಅನ್ನಿಸ್ತದೆ. ತನ್ನ ಜೀವಮಾನ ತುಂಬ ಕೃಪಲಾನಿ ಸ್ವಾತಂತ್ರ್ಯ ಚಳವಳಿಯೊಳಗೆ ಪಾಲ್ಗೊಳ್ಳೋದಕ್ಕಿಂತ ಮುಂಚೆ ಗಾಂಧಿಯನ್ನು ದೊಡ್ಡ ಪ್ರಮಾಣದೊಳಗೆ ಟೀಕೆ ಮಾಡ್ತಿದ್ರು. ಈ ಮುದುಕ ವಾರ್ದಾದೊಳಗೆ ಕೂತ್ಕೊಂಡು ಈ ದೇಶಕ್ಕೆ ಬೇಡಾದದ್ದನ್ನೆಲ್ಲ ಭಾಷಣ ಮಾಡ್ತಾರೆ. ಈ ದೇಶ ಏನೂ ವಿಚಾರ ಮಾಡಲಾರ್ದೆ ಇವನು ಫಾಲೋ ಮಾಡ್ತತಿ, ಅದು ನಮ್ಮ ದೊಡ್ಡ ದುರ್ದೈವ ಅಂಥೇಳಿ ಕೃಪಲಾನಿ ಗಾಂಧಿಯವ್ರನ್ನ ಈ ಪ್ರಮಾಣದೊಳಗೆ ಟೀಕೆ ಮಾಡುವಂಥ ಮನುಷ್ಯಗೆ ಆ ಬಾಟಾ ಸೇಲ್ಸ್ಮನ್ ಒಂದು ಪಾಠ ಕಲಿಸ್ತಾರೆ. ಆವಾಗ ಹೇಳ್ತಾರೆ, ನಮ್ಮ ಏನು ಪಾದರಾಕ್ಷೆ ಅಥವಾ ಏನು ನಾವು ಸ್ಲಿಪ್ಪರ್ಸ್ ಅಂತೇವಿ, ಇದರ ಪೂರೈಕೆ ಹೇಗೆ ನಡೀತಿತ್ತು ಗ್ರಾಮೀಣ ಭಾರತದೊಳಗೆ. ಒಬ್ಬ ಚೆಮ್ಮಾರ ನಿಮ್ಮ ಪ್ರೀತಿಯಿಂದ ಕಾಲಿನ ಅಳತೆ ತೆಗೆದುಕೊಳ್ತಿದ್ದ, ನಿನ್ನ ಬೇಕು ಬೇಡಗಳನ್ನು ಕೇಳ್ತಿದ್ದ, ಅದು ನಿನಗೆ ಮೆತ್ತಗಾಗಿರಬೇಕು, ಬೆರೆಸಿರಬೇಕು, ಶ್ರದ್ಧಾ ಮಾಡಬೇಕು, ಎತ್ತರ ಇರಬೇಕು, ಕಡಿಮೆ ಇರಬೇಕು ಅನ್ನೋದನ್ನು ಕೇಳ್ತಿದ್ದ. ಅದನ್ನು ನೋಡಿ ಮತ್ತೆ ಒಂದು ಸಾರಿ ಹೋಗೋ ಹೊತ್ತಿನೊಳಗೆ ಇದು ಸರಿಯಾಗೈತಿಲ್ಲೋ ನಾನು ಅದನ್ನು ಮತ್ತೆ ಸರಿ ಮಾಡಿಕೊಡ್ಲಿ ಅಂತ ಕೇಳ್ತಿದ್ದ. ಇಷ್ಟೆಲ್ಲ ಇರುವಂಥ ಭಾರತ ನಾವು ಎಲ್ಲಿಗೆ ತಂದಿಟ್ಟೇವಿ, ನಿನ್ನ ಕಾಲಿನ ಅಳತೆ ಸರಿ ಇಲ್ಲ ಅನ್ನುವಂಥ ಭಾರತ ಇವತ್ತು ನಿರ್ಮಾಣ ಆಗಿದೆ. ಇದು ನನಗೆ ಬೇಕಾಗಿದೆ. ಜೊಮ್ಯಾಟೊ, ಸ್ವಿಗ್ಗಿ, ನಮ್ಮ ಮೇಡಮ್ ಮಾತಾಡಿದ್ರಿ ಈಗ ಜೊಮ್ಯಾಟೊ. ಹೌದು, ನಾ ಏನು ತಿನ್ನಬೇಕು, ನಾ ಏನು ತಿನ್ನಬಾರ್ದು ಅನ್ನೋದನ್ನು ಅಮೇರಿಕದವ್ರು ನಿರ್ಧಾರ ಮಾಡ್ಲಿಕ್ಕತ್ತಾರ. ಕಾನೂನು ವಿದ್ಯಾರ್ಥಿಗಳಾಗಿ ವಿಚಾರ ಮಾಡಿ ನೋಡ್ರಿ ನೀವು. ಎಂಥ ರೈಸ್ ಅಂತ ಒಬ್ಬರು ಫಾರಿನ್ ಸೆಕ್ರೆಟರಿ ಇದ್ದಾರೆ ಅಮೇರಿಕದವರು. ಅವ್ರು ಏನು ಮಾಡ್ತಾರಂದ್ರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಆರ್ಥಿಕ ವ್ಯವಹಾರಗಳನ್ನು ನಿಯಂತ್ರಿಸೋದ್ರ ಸಲುವಾಗಿ ಅಮೇರಿಕದೊಳಗೆ ಒಂದು ಮಿನಿಸ್ಟ್ರಿ ಅದ. ನಮ್ಮ ದೇಶದ ಹೇಳತ್ತಿಲ್ಲ ನಾ, ಅಮೇರಿಕಾದ ಏನು ಮಂತ್ರಿ ಮಂಡಲದೊಳಗೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಆರ್ಥಿಕ ವ್ಯವಹಾರಗಳನ್ನು ಏನು ನೋಡ್ಕೊಳ್ಳೋದ್ರ ಸಲುವಾಗಿ ಅಮೇರಿಕಾದಾಗ ಮಿನಿಸ್ಟ್ರಿ ಅದ. ನನ್ನ ದೇಶ ಅಲ್ಲದು. ಅಂದ್ರೆ ಯಾವ ಮಟ್ಟದ ಸಾರ್ವಭೌಮತ್ವ ಇಂಡಿಯಾ ಕೊಡ್ಕೊಂಡತಿ ಅನ್ನೋದನ್ನ ವಿಚಾರ ನನ್ನ ದೇಶದ ಸಲುವಾಗಿ ಅಷ್ಟೇ ಅಲ್ಲ, ದಕ್ಷಿಣ ಏಷ್ಯಾ, ಉತ್ತರ ಏಷ್ಯಾ, ಪೂರ್ವ ಏಷ್ಯಾ, ಪಶ್ಚಿಮ ಏಷ್ಯಾ ಎಲ್ಲದಕ್ಕೂ ಅದಾವು. ಅಂದ್ರೆ ಇಂಥ ಒಂದು ಕ್ಯಾಪಿಟಾಲಿಸ್ಟಿಕ್ ಆರ್ಡರ್ ಒಳಗೆ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿನ ಡಿಸ್ಕಷನ್ ಮಾಡ್ಲಿಕ್ಕತ್ತೇವೆ. ಇದು ಭಾಳ ದೊಡ್ಡ ಇದು ಕಾಂಟ್ರಾಸ್ಟ್ ಅದ ಇದ್ರೊಳಗೆ. ನಾವು ಸರಿಯಾಗಿ ವಿಚಾರ ಮಾಡಿ ನೋಡ್ರಿ. ಇದು ಮೊದಲೆಲ್ಲ ಒಂದು ಕಾಲಕ್ಕೆ ಮಾರ್ಕೆಟ್ ಡ್ರಿವನ್ ಎಕಾನಮಿ ಅಂತಿದ್ದೀವಿ ನಾವು. ಮಾರ್ಕೆಟ್ ಡ್ರಿವನ್ ಎಕಾನಮಿ, ಮಾರುಕಟ್ಟೆ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯನ್ನು ನಾವು ಹೊಂದೇವಿ ಅನ್ನುವಂಥ ಮಾತುಗಳನ್ನು 10 ವರ್ಷದಿಂದ ನಾನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಹೇಳೋ ಸಲುವಾಗಿ ಇಲ್ಲಿಗೆ ಬಂದಾಗ ಮಾತಾಡ್ತಿದ್ದೆ. ಈಗ ಮಾರ್ಕೆಟ್ ಡ್ರಿವನ್ ಎಕಾನಮಿ ಅಲ್ಲ, ಮಾರ್ಕೆಟ್ ಡ್ರಿವನ್ ಗವರ್ನೆನ್ಸ್. ಯಾರು ಆಳ್ತಾ ಇದ್ದಾರೆ ನಮ್ಮನ್ನು? ನಾವು ಆರಿಸಿ ಕಳಿಸಿದವರು ಆಳೋದಿಲ್ಲ. ಅವರು ಇನ್ನೊಬ್ರು ಯಾರೋ ಆ ಪಕ್ಷ ಈ ಪಂಗಡ ನಮಗೆ ಸಂಬಂಧ ಇಲ್ಲದು. ನಾವು ಕಾನೂನು ವಿದ್ಯಾರ್ಥಿಗಳು, ಕಾನೂನಿನ ಬಗ್ಗೆ ಅಷ್ಟೇ ಮಾತಾಡೋದು. ಯಾರಾದರೂ ಆಳ್ವಿಕೆ ಮಾಡಲಿ, ಯಾವುದೇ ಪಕ್ಷ ಆಳ್ವಿಕೆ ಮಾಡಲಿ, ಆ ಪಕ್ಷ ಆಳ್ವಿಕೆ ಮಾಡ್ಲಿಕ್ಕೆ ಹತ್ತಿಲ್ಲ, ಅದರ ಹಿಂದೆ ನಿಯಂತ್ರಿಸೋ ಶಕ್ತಿಗಳ ಆಳ್ವಿಕೆ ಮಾಡ್ಲಿಕ್ಕೆ. ಅವು ಆ ನಿಯಂತ್ರಿಸೋ ಶಕ್ತಿಗಳಂದ್ರೆ ಈ ಬಂಡವಾಳಶಾಹಿ ಶಕ್ತಿಗಳು. ಪಕ್ಷ ಯಾವುದಾದ್ರೂ ಇರಲಿ, ಈ ಬಂಡವಾಳಶಾಹಿ ಶಕ್ತಿಗಳು. ಅದಕ್ಕೆ 1945 ಒಳಗೆ ಲೇಬರ್ ಪಾರ್ಟಿ ಸರ್ಕಾರ ಬ್ರಿಟನ್ನೊಳಗಿದ್ದಾಗ ಚರ್ಚಿಲ್ ಮಾತು ಹೇಳಿದರು, ಆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಡ್ರಿ ಅಂತ. ಕೊಟ್ಟರೆ ಇಟ್ ವಿಲ್ ಬಿ ರೂಲ್ಡ್ ಬೈ ಬೂಟ್ ಲೆಗ್ಗರ್ಸ್, ಸ್ಲಮ್ಡ್ ವೆಲ್ಲರ್ಸ್ ಆ್ಯಂಡ್ ಗುಂಡಾಸ್. ಇಟ್ ಡಸಂಟ್ ಡಿಸರ್ವ್ ಫ್ರೀಡಮ್. ಪ್ಲೀಸ್ ಟೇಕ್ ಕೇರ್. ಈ ಮಾತನ್ನು ಚರ್ಚಿಲ್ 1945 2 ವರ್ಷ ಮೊದಲು ಹೇಳಿದರು, ಅದು ಡಿಸರ್ವ್ ಇಲ್ಲ ಅಂತ. ಆದರೆ ಇವತ್ತು ಭಾಳ ದುರ್ದೈವದಿಂದ ಚರ್ಚಿಲ್ನ ಮಾತನ್ನು ಯಾಕೆ ನೆನೆಸ್ಬೇಕಾಗಿ ಬಂದತಿ ಅಂತಂದ್ರೆ, ಬಹುತೇಕ 1, 2, 3 ಕೆಲವು ಕೈಬೆರಳಿನೊಳಗೆ ಎನಿಸುವಂಥ ಉದಾಹರಣೆಗಳನ್ನ ಬಿಟ್ಟರೆ ಮೆಜಾರಿಟಿ ಏನು ನಾವು ಆಳ್ಲಿಕ್ಕತ್ತಾರಲ್ಲ, ಇಲ್ಲಿ ಆಳಲಿ ಅಲ್ಲಿ ಆಳಲಿ ಮತ್ತೊಂದು ಕಡೆ ಯಾವುದೇ ಪಕ್ಷದ ಬಗ್ಗೆ ನಮ್ಮ ಚಿಂತೆನೇ ಬೇಡ. ಯಾರು ಆಳಿದ್ರು ಸಹಿತ ಚರ್ಚಿಲ್ ಹೇಳಿದಂಥವ್ರು ಆಳಾಕತ್ತಾರೆ. ಆ ಕಾರಣದ ಸಲುವಾಗಿ ಹೆಸರಿಗೆ ಆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅವೆಲ್ಲ ಇರಲಿ, ಅವೆಲ್ಲ ನಮ್ಮ ಪಾಠದ ಸಲುವಾಗಿ ಮಾರ್ಕ್ಸ್ ಸಲುವಾಗಿ ಮಾಡೋಣ, ಅದೆಲ್ಲ ಬರೆಯೋಣ. ಆದರೆ ನಿಜವಾಗಿ ಏನು ನಡೆದತಿ ಅನ್ನುವಂಥದ್ದನ್ನು ಕಾನೂನು ವಿದ್ಯಾರ್ಥಿಗಳು ಇದನ್ನು ಚಿಂತನೆ ಮಾಡಲಿಲ್ಲ ಅಂದ್ರೆ ಮತ್ತೊಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಂಜಿನಿಯರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಾನೂನು ವಿದ್ಯಾರ್ಥಿಗಳೇ ಮಾಡೋದು ಇದನ್ನು. ಏನಾದರೂ ಈ ದೇಶದ್ದು ಅಥವಾ ಈ ಜಗತ್ತಿನ ಯಾವುದೇ ದೇಶದ ಸ್ವಾತಂತ್ರ್ಯ ಅಥವಾ ಅವರಿಗೆ ಸಮಾಜ ಸುಸ್ಥಿತಿಗೆ ಇಟ್ಟಿದ್ರೆ ಅದನ್ನು ಕಾನೂನಿನ ಅಥವಾ ಮೂಲತಃ ವಕೀಲರು ಮಾಡಿದ್ದು.
ನಮ್ಮ ದೇಶದ ಸ್ವಾತಂತ್ರ್ಯ ಸಲುವಾಗಿ ಸುಭಾಷ್ ಚಂದ್ರ ಬೋಸ್ ಅಥವಾ ಇನ್ನೊಂದು 2-3 ಹೆಸರುಗಳನ್ನು ತೆಗೆದಿಟ್ಟು ಬಿಟ್ಟರೆ ಉಳಿದವರು ಎಲ್ಲರೂ ಬ್ಯಾರಿಸ್ಟರ್ಸ್. ಹೀಗೇ ಅಮೇರಿಕಾದ ಸ್ವಾತಂತ್ರ್ಯ 235 ವರ್ಷದ ಹಿಂದಿನ ಸ್ವಾತಂತ್ರ್ಯ ಸಲುವಾಗಿ ಅಮೇರಿಕ ಏನು ಪ್ರಯತ್ನ ಮಾಡಿತ್ತು ಆವಾಗೂ ಸಹಿತ ಅವರೆಲ್ಲರೂ ವಕೀಲರೇ. ಆ ಕಾರಣ ಸಲುವಾಗಿ ಸಾಮಾಜಿಕವಾಗಿ ನಮಗೆ ಎದುರಾಗುವಂಥ ಎಲ್ಲ ಸಮಸ್ಯೆಗಳಿಗೂ ಕಾನೂನಿನ ವಿದ್ಯಾರ್ಥಿಗಳ ಏನು ಕಾಳಜಿಯಿಂದ ನೀವು ಪ್ರಯತ್ನ ಮಾಡ್ತೀರಿ ಅದು ದೂರದ ಪ್ರಯಾಣದ ದಾರಿ ಆಕತಿ ಈ ದೇಶದ್ದು ಅನ್ನೋದ್ರ ಸಲುವಾಗಿ ಈ ಗ್ರಾಹಕ ಸಂರಕ್ಷಣಾ ಕಾನೂನೊಳಗೆ ಬೆಳಿಗ್ಗೆ ಸರ್ ಕೇಳಿದರು. ಯಾಕೆಂದರೆ ಯಾರು ಉಳ್ಳವರು ಅಂತಿದ್ದಾರಲ್ಲ, ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಆ ಉಳ್ಳವರಿಗೆ ಏನಾದರೂ ಸಮಸ್ಯೆ ಆದ್ರೆ ಆ ಸಮಸ್ಯೆ ಪರಿಹಾರದ ಸಲುವಾಗಿ ನಾವು ಟ್ರೆಡಿಷ್ನಲ್ ಕೋರ್ಟ್ ಸಿಸ್ಟಮ್ ಐತಿ ಅದನ್ನು ಅವರು ಉಪಯೋಗ ಮಾಡಿಕೊಂಡು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಹ್ಯಾವ್ ನಾಟ್ಸ್ ಅಂತ ಏನಿದ್ದಾರಲ್ಲ, ಯಾರಿಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಷ್ಟು ಸಾಮರ್ಥ್ಯ ಅಲ್ಲಿಲ್ಲ, ಅಷ್ಟು ಸಮಯ ವೇಟ್ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಕೋರ್ಟ್ ಫೀ ತುಂಬಲಿಕ್ಕಾಗೋದಿಲ್ಲ, ಅಥವಾ ಅದನ್ನು ಆ ಸಂಕೀರ್ಣ ವ್ಯವಸ್ಥೆಯೊಳಗೆ ಪಾಲ್ಗೊಳ್ಳುವಂಥ ಸಾಮರ್ಥ್ಯ ಅವರಲ್ಲಿಲ್ಲ, ಅಂಥವ್ರ ಸಲುವಾಗಿ ಒಂದು ಸರಳ ಮೆಕ್ಯಾನಿಸಮ್, ಆ ಸಿಂಪಲ್ ಪ್ರೊಸೀಜರ್ ಇರುವಂಥ ಒಂದು ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಕಾಳಜಿ ನಮ್ಮ ಸರ್ಕಾರಕ್ಕೆ ಬಂದು 1986 ನಾವು ಗ್ರಾಹಕ ರಕ್ಷಣಾ ಕಾನೂನನ್ನು ಜಾರಿಗೆ ತಂದ್ವಿ. ಬೆಳಿಗ್ಗೆ ಸರ್ ಮಾತಾಡಿದಾಗ ನೀವು ಸುಮ್ಮನೆ ಕೂತಿದ್ರು, 30 ವರ್ಷಗಂಟಲೆ ಒಂದು ಕಾನೂನು ಹಾಗೆ ಉಳಿದಿತ್ತು, ಅಲ್ಲಿ ತನಕ ಈ ನಡುವಿನ ಬೆಳವಣಿಗೆಗಳಿಗೆ ಏನು ಅಡ್ರೆಸ್ ಮಾಡಿದ್ದಿಲ್ಲ ನೀವು ಮಾಡಿದರು. ಹಾಗೆಲ್ಲ ಇಲ್ಲ. 30 ವರ್ಷ ಅತ್ಯಂತ ಶೀಘ್ರವಾಗಿ ಬದಲಾವಣೆ ಹೊಂದಿದಂಥ ಕಾನೂನು ಅಂದರೆ ಗ್ರಾಹಕ ರಕ್ಷಣಾ ಕಾನೂನು. ಇದಕ್ಕಿಂತ ನಾವು 1876 ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇಟ್ಕೊಂಡಿಲ್ಲೇನು ಇವತ್ತಿಗೆ? ಅದರ ಅರ್ಥ ನಾವು ಇನ್ನೂ ತನಕ ಅಪ್ಡೇಟ್ ಆಗಿಲ್ಲ ಅಂತನೋ? ಹಾಗಿಲ್ಲ. ಇದು ಅಪ್ಡೇಟ್ ಪ್ರತಿ ದಿವಸ ಪ್ರತಿ ಗಳಿಗೆಯೊಳಗೆ ಅಪ್ಡೇಟ್ ಆಗ್ತಾನೆ ಇರ್ತದೆ. ಅದು ಹೈಕೋರ್ಟ್ ಮೂಲಕ ಅಪ್ಡೇಟ್ ಆಗಲಿ, ಸುಪ್ರೀಂ ಕೋರ್ಟ್ ಮೂಲಕ ಅಪ್ಡೇಟ್ ಆಗಲಿ, ಅಥವಾ ಲಾ ಅಮೆಂಡ್ಮೆಂಟ್ ಮೂಲಕ ಅಪ್ಡೇಟ್ ಆಗ್ತಾನೆ ಇರ್ತದೆ. ಇದರ ಅರ್ಥ ನಾವು ಅಪ್ಡೇಟ್ ಆಗಲಾರ್ದಂಥ ಕಾನೂನಿನಿಂದ ನಾವು ರೆಗ್ಯುಲೇಟ್ ಆಗ್ಲಿಕ್ಕತ್ತೇವೆ ಅನ್ನುವಂಥ ಭಾವನೆ ಯಾರಿಗೂ ಬರುವುದು ಬೇಕಾಗಿಲ್ಲ. 30 ವರ್ಷದೊಳಗೆ 52 ಲಕ್ಷ ಪ್ರಕರಣಗಳು ಗ್ರಾಹಕ ರಕ್ಷಣಾ ಕಾನೂನೊಳಗೆ ಪರಿಹಾರ ಕಂಡವು. 52 ಲಕ್ಷ. ಈ 1986 ಜಾರಿಗೆ ಬಂದದ್ದು 1999 ಆ್ಯಕ್ಟ್ 1986 ಇರ್ಬೋದು. ಪ್ರತಿ ಜಿಲ್ಲೆ ಒಳಗೆ, ದೇಶದ ಪ್ರತಿ ಜಿಲ್ಲೆ ಒಳಗೆ ಜಿಲ್ಲಾ ಗ್ರಾಹಕ ವೇದಿಕೆಗಳು ರಚನೆ ಆದದ್ದು 1990 ನಂತರನೇ. 90ಕ್ಕಿಂತ ಮೊದಲೇನಾಗಿರಲಿಲ್ಲ. ವಿಭಾಗ ಮಟ್ಟದೊಳಗೆ ವೇದಿಕೆಗಳು ಇದ್ದವು ಅವಾಗ. ಆ ಕಾರಣದ ಸಲುವಾಗಿ ಭಾಳ ದೊಡ್ಡ ಕೆಲಸ ಅದು ಮಾಡಿತು. ಈಗಾಗಲೇ ಸೇಲಿಯಂಟ್ ಫೀಚರ್ಸ್ ಸಲುವಾಗಿ ಸಾಕಷ್ಟು ಇದರ ಪ್ರಮುಖ ಲಕ್ಷಣಗಳನ್ನು ವಿದ್ಯಾರ್ಥಿ ಮಿತ್ರರು ಮಾತಾಡಿದ್ದಾರೆ. ಭಾಳಷ್ಟನ್ನು ಅವರು ಕವರ್ ಮಾಡಿದ್ದಾರೆ. ಒಂದು 2-3 ವಿಷಯಗಳನ್ನ ಮಾತ್ರ ನಾನು ತಮ್ಮ ಜೊತೆಗೆ ಪ್ರಯತ್ನ ಮಾಡ್ತೇನೆ. ಮೂಲತಃ ನಾನು ಒಬ್ಬ ವಕೀಲ. ಒಂದು 20 ವರ್ಷದಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನೊಳಗೆ ಒಂದು ಅತಿಥಿ ಉಪನ್ಯಾಸಕಂತ ಕೆಲಸ ಮಾಡ್ತೀನಿ. ಅತಿಥಿ ಉಪನ್ಯಾಸಕಂತ ಕೆಲಸ ಮಾಡೋದ್ರ ಸಲುವಾಗಿ ನನಗೆ ಯಾವುದಾದ್ರೂ ವಿಷಯ ಕೊಟ್ಟರೆ 1 ಗಂಟೆ ಮಾತಾಡಿ ರೂಢಿಯೋದು. ಒಂದು ವಿಷಯ ಕೊಟ್ಟರೆ 1 ಗಂಟೆ ಮಾತಾಡೋದು. ಇನ್ನು ವಕೀಲನಾಗಿ ಆ ಜಡ್ಜ್ ಸಾಹೇಬರಿಗೆ ತಿಳಿಯೋ ತನಕ ಮಾತಾಡಿನೂ ರೂಢಿ ನನಗೆ. ಎಷ್ಟೋ ತನಕ ತಿಳಿಯೋದಿಲ್ಲ, ಅಷ್ಟೋ ತನಕ ನಾನು ಮಾತಾಡ್ಕೊತಾನೆ ಇರ್ತೇನೆ. ಹಾಗಾಗೋದು ಬೇಡ. ಇವತ್ತು ನನಗೆ ಅಧ್ಯಕ್ಷರು ಹೇಳಿದ್ದಾರೆ ನೀವು 1:30 ತನಕ ಮಾತಾಡ್ಬೋದು ಅಂತ. ಅದಕ್ಕಿಂತ ಹೆಚ್ಚು ಸಮಯ ಕೊಟ್ಟಿದ್ರೆ ಸರಿ ಇತ್ತು. ಆದರೆ ಅವ್ರಿಗೂ ಗೊತ್ತಾಗ್ಯದ ಹೆಚ್ಚು ಸಮಯ ಕೊಟ್ಟರೆ ನೀವು ಅಲ್ಲಿ ಇರೋದಿಲ್ಲ ಅಂತೇಳಿ. ಹಾಗೇನೋ ಆಗ್ಯದ. ಒಂದನೇ ಪ್ರಮುಖ ಲಕ್ಷಣ ಏನು ಅಂದ್ರೆ, ಇದೊಂದು ಪ್ರಕ್ರಿಯಾತ್ಮಕ ಕಾನೂನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದಿಸ್ ಈಸ್ ನಾಟ್ ಎ ಸಬ್ಸ್ಟ್ಯಾಂಟಿವ್ ಲಾ, ದಿಸ್ ಈಸ್ ಓನ್ಲಿ ಎ ಪ್ರೊಸೀಜರಲ್ ಪೀಸ್ ಆಫ್ ಲೆಜಿಸ್ಲೇಷನ್. ದಿಸ್ ಈಸ್ ಅ ಸಿಂಪ್ಲಿಫೈಡ್ ಪ್ರೊಸೀಜರ್ ಟು ರಿಡ್ರೆಸ್ ದಿ ಗ್ರಿವನ್ಸ್ ಆಫ್ ಅ ಕನ್ಸ್ಯೂಮರ್. ಇದರೊಳಗೆ ಯಾರು ಗ್ರಾಹಕರು, ವಸ್ತು ಮತ್ತು ಸೇವೆ ಒಳಗಿನ ದೋಷ ಏನು, ಪರಿಹಾರ ಹೇಗೆ ಕಂಡುಕೊಳ್ಬೇಕು, ಇಷ್ಟು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಬಹುತೇಕ ಕಾನೂನಿನ ಮೂಲವನ್ನು ನಾವು ಅರ್ಥ ಮಾಡ್ಕೊಂಡಾಗ ಆಗ್ತದೆ. ಗ್ರಾಹಕರು ಯಾರು? ಯಾವುದೇ ವಸ್ತು ಸೇವೆಯನ್ನು ಹಣ ಕೊಟ್ಟು ಕೊಂಡುಕೊಳ್ಳುವಂಥ ವ್ಯಕ್ತಿ ಗ್ರಾಹಕ. ಆದರೆ ವಾಣಿಜ್ಯ ಉದ್ದೇಶಕ್ಕಾಗಿ ಆ ವ್ಯಕ್ತಿ ಆ ವಸ್ತು ಅಥವಾ ಸೇವೆಯನ್ನು ಕೊಳ್ಳುತ್ತಿದ್ದರೆ ಅವನು ಗ್ರಾಹಕನಲ್ಲ. ಅದರೊಳಗೆ ಮತ್ತೊಂದು ಅಪವಾದ ಮಾಡಿದರು, ಎಕ್ಸೆಪ್ಷನ್ ವಿದಿನ್ ಎಕ್ಸೆಪ್ಷನ್. ಏನು ಅಂದ್ರೆ, ಒಂದೊಮ್ಮೆ ವಾಣಿಜ್ಯ ಉದ್ದೇಶಕ್ಕಾಗಿ ಕೊಳ್ಳುತ್ತಿದ್ರೂ ಸಹಿತ ಅದನ್ನು ನಾವು ತನ್ನ ಜೀವನ ನಿರ್ವಹಣೆಗಾಗಿ, ಅಂದರೆ ಲೈವ್ಲಿಹುಡ್ ಅಂತ ಏನಂತೀವಿ, ಹಾಗೆ ಕೊಳ್ಳುತ್ತಿದ್ರೆ ಅವನು ಮತ್ತೂ ಗ್ರಾಹಕ. ಇಷ್ಟನ್ನು ಹೊರತುಪಡಿಸಿದ್ರೆ ಗ್ರಾಹಕ ವ್ಯಾಪ್ತಿ ಏನು ದೊಡ್ಡದಿಲ್ಲ. ಇದರೊಳಗೆ ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಹಣ ಕೊಟ್ಟು ಕೊಳ್ಳುವಂಥವು, ಹಣ ಕೊಟ್ಟು ಕೊಳ್ಳಲಾರ್ದಂಥ ಯಾವುದಾದ್ರೂ ವಸ್ತು ಸೇವೆ ನಮ್ಮಲ್ಲಿ ಲಭ್ಯ ಅದಾವೇನು?
ಯಾರಾದರೂ ಹೇಳ್ಬೋದು? ಅಂದ್ರೆ ಹಿಂದಿನವ್ರು ಮಾತಾಡೋರು ಏನದಾರಲ್ಲ ಸ್ವಲ್ಪ ಮಂದಿ ಅವ್ರು ಬಿಡ್ರಿ, ಇಲ್ಲಿ ಮುಂದಿದ್ದಾರಲ್ಲ ಸ್ವಲ್ಪ ಮಂದಿ, ಅಂದ್ರೆ ನನ್ನ ಒಟ್ಟಿಗೆ ನೋಡ್ತಾ ಇದ್ದೀವಿ, ಅಂದ್ರೆ ಐ ಕಾಂಟ್ಯಾಕ್ಟ್ ಅದಾವ ಅಂಥವ್ರು ಯಾರಾದರೂ ಹೇಳ್ಬೋದೇನು? ಹಣ ಕೊಡಲಾರ್ದೆ ನಮಗೆ ವಸ್ತು ಸೇವೆಗಳು ಸಿಗ್ತಾವೆ ಇವತ್ತು? ಸಿಗುದಿಲ್ಲಲ್ಲ? ಸಿಗ್ತಾವ. ಹಣ ಕೊಡಲಾರ್ದೆ ವಸ್ತು ಸೇವೆಗಳು ಬೇಕಾದಷ್ಟು ಲಭ್ಯ ಅದಾವು. ಹಣ ಕೊಡಲಾರ್ದೆ ಪಡಿತರದೊಳಗೆ ನಮಗೆ ಇದನ್ನು ರೇಷನ್ ಕೊಡ್ತಾರಲ್ಲ, ಅದು ಹಣ ಕೊಡಲಾರ್ದೇ ಪಡಿತೀವಿ. ಏನು ಹೇಳ್ರಿ? ಅದನ್ನೇ ಹೇಳ್ತಾ ಇದ್ದೀನಿ. ಬೇಕಾದಷ್ಟು ದೊಡ್ಡ ಪಟ್ಟಿ ಅದ. ಹಣ ಕೊಡಲಾರ್ದೇ ಪಡೆಯುವಂಥ ವಸ್ತುಗಳು ಸೇವೆಗಳು ದೊಡ್ಡ ಧರ್ಮಾರ್ಥ ವ್ಯವಸ್ಥೆಗಳದಾವಲ್ಲ, ಅವೆಲ್ಲ ಹಣ ಕೊಡಲಾರ್ದೆ ಪಡಿತೀವಿ. ನೀವು ಪೊಲೀಸ್ ಸರ್ವಿಸ್ ಐತಲ್ಲ, ಪೊಲೀಸ್ ಸರ್ವಿಸ್ ಇಸ್ ಅ ಫ್ರೀ ಸರ್ವಿಸ್, ಇಟ್ಸ್ ನಾಟ್ ಅ ಪೇಡ್ ಸರ್ವಿಸ್. ರೆವೆನ್ಯೂ ಸರ್ವಿಸ್ ಈಸ್ ಫ್ರೀ ಸರ್ವಿಸ್, ಮೆಡಿಕಲ್ ಸರ್ವಿಸ್ ಈಸ್ ಫ್ರೀ ಸರ್ವಿಸ್, ಅಂದರೆ ಗವರ್ನಮೆಂಟ್ ಎಸ್ಟಾಬ್ಲಿಷ್ಮೆಂಟ್. ಐ ಆಮ್ ಟೆಲಿಂಗ್. ಇಂಥವು ಬೇಕಾದಷ್ಟು ವಸ್ತು ಸೇವೆಗಳು ಯಾವಕ್ಕೆ ಹಣ ಕೊಡಲಾರ್ದೆ ನಾವು ಪಡಿತೀವಿ ಅಲ್ಲಿ ನಾವು ಗ್ರಾಹಕರಲ್ಲ. ಇದರ ಅರ್ಥ ಹಣ ಕೊಡಲಾರ್ದೆ ಪಡೆದಂಥ ಸೇವೆಗಳು ಮತ್ತು ವಸ್ತುಗಳಿಗೆ ಏನಾದರೂ ಸಮಸ್ಯೆ ಉಂಟಾದ್ರೆ ನಮಗೆ ನ್ಯಾಯ ಇಲ್ಲ ಅಂತಿಲ್ಲ. ಅದಕ್ಕೆ ನಮ್ಮ ರೆಗ್ಯುಲರ್ ಸಿವಿಲ್ ಕೋರ್ಟ್ಸ್ ಏನಿದಾವು ಅವು ಅಡ್ರೆಸ್ ಮಾಡ್ತಾವೆ. ಹಣ ಕೊಟ್ಟು ಪಡೆದಂಥ ಸೇವೆಗಳೇನದಾವು ಅಂಥ ಸೇವೆಗಳಿಗಾಗಿ ನಾವು ಗ್ರಾಹಕ ವ್ಯವಸ್ಥೆಯನ್ನು ಇದೇನು 3 ಟೈರ್ ಸಿಸ್ಟಮ್ ಬಗ್ಗೆ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದೊಳಗೆ ಅದಾವ ಅಂಥೇಳಿ ಈಗಾಗಲೇ ವಿದ್ಯಾರ್ಥಿ ಮಿತ್ರರು ಸರಿಯಾಗಿ ಹೇಳಿದ್ದಾರೆ, ಅಲ್ಲಿ ನಾವು ಪಡೆದುಕೊಳ್ಬೇಕು. ಇದರೊಳಗೆ ಬಹಳ ದೊಡ್ಡ ಪ್ರಮುಖ ಲಕ್ಷಣ ಏನು ಅಂದ್ರೆ ಇದು ಭಾಳ ಸಿಂಪಲ್, ಸರಳವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು. ಏನು ಸರಳ ವ್ಯವಸ್ಥೆ? ಈಗ ತಾವೆಲ್ಲರೂ ಯಾರು CPC ಓದಿರಿ ಅಂದರೆ ಕೆಳ ಹಂತದ ವರ್ಗದೊಳಗಿದ್ದವರು CPC ಓದಿರಲಿಕ್ಕಿಲ್ಲ. ನಮ್ಮಲ್ಲಿ ಒಂದು ಡಿಟೇಲ್ಡ್ ಟ್ರಯಲ್ ಆ್ಯಂಡ್ ಸಮರಿ ಟ್ರಯಲ್ ಅಂತ 2 ಟ್ರಯಲ್ ಪ್ರೊಸೀಜರ್ಸ್ ಅದಾವೆ ಸಿವಿಲ್ ಇಶ್ಯೂ ಡಿಸೈಡ್ ಮಾಡೋದ್ರ ಸಲುವಾಗಿ. ಯಾವುದು ಒಂದು ಸಿವಿಲ್ ಇಶ್ಯೂ ಅನ್ನೋದನ್ನು ಸೆಕ್ಷನ್ 9 CPC ಹೇಳ್ತೈತಿ, ವಿಚ್ ಈಸ್ ಎ ಸಿವಿಲ್ ಇಶ್ಯೂ. ಆ ಸಿವಿಲ್ ಇಶ್ಯೂ ಒಂದು ಕನ್ಕ್ಲೂಡ್ ಆಗಬೇಕಾದ್ರೆ ಎಷ್ಟು ಸ್ಟೇಜಸ್ ಪಾಸ್ ಮಾಡಬೇಕು? ಇಟ್ ಹ್ಯಾಸ್ ಟು ಪಾಸ್ ಥ್ರೂ 5 ಸ್ಟೇಜಸ್. ಒಂದು ಒರಿಜಿನಲ್ ಸೂಟು, ಒಂದು ರೆಗ್ಯುಲರ್ ಅಪೀಲು, ಒಂದು ರೆಗ್ಯುಲರ್ ಸೆಕೆಂಡ್ ಅಪೀಲು, ಒಂದು ರಿವಿಷನ್ ಪಿಟಿಷನ್ನು, ಒಂದು ಸ್ಪೆಷಲ್ ಲೀವ್ ಪಿಟಿಷನ್. ಈವನ್ ಆಫ್ಟರ್ ಪಾಸಿಂಗ್ ಥ್ರೂ ದೀಸ್ 5 stages, if the person is not going to get justice, then he has to thank himself. ಅದಕ್ಕೆ ಕೃಷ್ಣ ಅಯ್ಯರ್ ಹೇಳ್ತಾರೆ, ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ತೀರ್ಪು ಎಲ್ಲ ಸರಿ ಅಂತಲ್ಲ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದವರು ಸ್ಟೇಟ್ಮೆಂಟ್ ಇದು. ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಸಂದರ್ಭದೊಳಗೂ ಸರಿಯಾದ ತೀರ್ಪೇ ನೀಡ್ತಂತ ಏನು ಭಾವಿಸಬೇಕಾಗಿಲ್ಲ. ಆದರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮ್ಮ ಎಲ್ಲರ ಮೇಲೂ ಯಾಕೆ ಬಂಧನಕಾರಿ ಅಂದರೆ ಸರ್ವೋಚ್ಚ ನ್ಯಾಯಾಲಯದಕ್ಕಿಂತ ಉನ್ನತವಾದಂಥ ನ್ಯಾಯಾಲಯ ಇಲ್ಲ ಅನ್ನೋದ್ರ ಕಾರಣಕ್ಕೆ. ನಮ್ಮ ಮನೆಯೊಳಗೆ ನಮ್ಮ ಅಪ್ಪ ಹೇಳಿದ್ದನ್ನು ಯಾಕೆ ಕೇಳಬೇಕಂದ್ರೆ ನಮ್ಮ ಅಪ್ಪನಿಗಿಂತ ದೊಡ್ಡವ್ರು ಇಲ್ಲ. ನಮ್ಮಪ್ಪ ಹೇಳಿದ್ದು ಸರಿ ಇರಲಿಲ್ಲ ಅಂದರೂ ಕೇಳಬೇಕಷ್ಟೇ. ಆದರೆ ಗಾಂಧಿ ಹೇಳ್ತಿದ್ರು, ದೇರ್ ಈಸ್ ಎ ಹೈಯರ್ ಕೋರ್ಟ್ ದೆನ್ ದ ಹೈಯೆಸ್ಟ್ ಕೋರ್ಟ್, ದಟ್ ಈಸ್ ಕೋರ್ಟ್ ಆಫ್ ಯುವರ್ ಕನ್ಸೈನ್ಸ್. ಅತ್ಯುನ್ನತ ನ್ಯಾಯಾಲಯಕ್ಕಿಂತ ಉನ್ನತ ನ್ಯಾಯಾಲಯ ಒಂದಿದೆ, ಅದು ನಿನ್ನ ಮನಸ್ಸಾಕ್ಷಿ. ನಾನು ಮತ್ತು ಇಬ್ಬರ ನಡುವೆ ಜಗಳ ಆದ್ರೆ ಈ ತೊಂದರೆ, ಈ ತಕರಾರಿನೊಳಗೆ ಯಾರು ಸರಿ ಯಾರು ತಪ್ಪು ಅನ್ನೋದು ನಮ್ಮಿಬ್ಬರಿಗೆ ಗೊತ್ತದ. ಆ ಜಡ್ಜಿಗೆ ಬಹುತೇಕ ಗೊತ್ತಿಲ್ಲ ಯಾರು ಸರಿ. ಈ ಇಬ್ಬರು ನೀವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡ್ರೆ ಈ ಕಾನೂನು ವ್ಯವಸ್ಥೆನೇ ಬೇಡ ಅನ್ನುವಂಥ ವ್ಯವಸ್ಥೆ ಮಾತನ್ನು ಗಾಂಧಿ ಹೇಳ್ತಿದ್ರು. ಈ 5 ಸ್ಟೇಜ್ ದಾಟಿದ ಮೇಲೆ ನ್ಯಾಯ ಸಿಗಲಿಲ್ಲ ಅಂದರೆ ಸಿಗಲಿಲ್ಲ. ಇಟ್ ಈಸ್ ದ್ಯಾಟ್ ಸಿಂಪಲ್. ಈ ಸ್ಟೇಜಸ್ ಏನದಾವು, ಇಂಥ ಸಿವಿಲ್ ಪ್ರಕ್ರಿಯೆ, ಈ ಸಿವಿಲ್ ಪ್ರಕ್ರಿಯೆ ಸಲುವಾಗಿ ಇದು ಸರಳ ಇದ್ದಿದ್ದಿಲ್ಲ, ಬಹಳ ಕ್ಲಿಷ್ಟವಾದಂಥ ಪ್ರಕ್ರಿಯೆ ಇದು. ಆರ್ಡರ್ 21 ಅಂತ ಒಂದು ಬರ್ತದೆ. CPC ಯಾರೋ ಓದಿರಿ ಅಥವಾ ಮುಂದೆ ಓದೋರು ಇದ್ದೀರಿ. ಇನ್ ಇಂಡಿಯಾ ಇಟ್ ಈಸ್ ವೆರಿ ಈಸಿ ಟು ಗೆಟ್ ಎ ಡಿಗ್ರಿ, ವಾಟ್ ಎವರ್ ದ ಟೈಪ್ ಆಫ್ ಸೂಟ್ ಮೇ ಬಿ. ಭಾಳ ಸರಳವಾಗಿ ನಾವು ಒಂದು ದಾವೆ ಒಳಗೆ ಒಂದು ಡಿಗ್ರಿಯನ್ನು ಹೊಂದಬಹುದು. ಆದರೆ ಡಿಗ್ರಿ ಎಕ್ಸಿಕ್ಯೂಟ್ ಮಾಡೋದು ಏನೈತಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಆರ್ ಜಸ್ಟ್ ಇಂಪಾಸಿಬಲ್. ಇನ್ ಮೆಜಾರಿಟಿ ಆಫ್ ದ ಸರ್ಕಮ್ಸ್ಟೆನ್ಸಸ್ ಇಂಪ್ಲಿಮೆಂಟ್ ಮಾಡೋದು ಸಾಧ್ಯ ಇಲ್ಲ ಅನ್ನುವಂಥದ್ದು. 20-30 ವರ್ಷ ವಕೀಲಿ ಮಾಡಿದಂಥ ನನ್ನಂಥವನಿಗೂ ಅಥವಾ ಇತರರಿಗೂ ಬಹುತೇಕ ಆರ್ಡರ್ 21 ತಿಳಿಯುವುದಿಲ್ಲ. ಅದು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಏನು ಪ್ರಯತ್ನ ಮಾಡ್ತೀವಿ, ಇದರೊಳಗೆ ನಮ್ಮ ವಕೀಲಿಕೆ ಮುಗಿದು ಹೋಗಿಬಿಡ್ತದೆ. ಇಷ್ಟು ಕ್ಲಿಷ್ಟಕರ ಪರಿಸ್ಥಿತಿ ಇರುವಂಥದ್ದನ್ನು ಸರಳ ಮಾಡಬೇಕು, ಇಷ್ಟು ಕ್ಲಿಷ್ಟ ಆಗಬಾರ್ದು, ಸರಳ ಮಾಡಬೇಕು ಅನ್ನೋದ್ರ ಸಲುವಾಗಿ ಇದೇನು ಪ್ರೊಸೀಜರ್ ಎಂಪ್ಲಾಯ್ ಮಾಡಿದ್ದಾರೆ ಇದರೊಳಗೆ, ಇದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದರ್ 1986 ಆ್ಯಕ್ಟ್ ಇರ್ಬೋದು ಅಥವಾ 2019 ಇವೆರಡು ಕಂಪ್ಲೀಟ್ ಕೋಡ್ ಇನ್ ದೇರ್ ಸೆಟ್, ಅವೆಲ್ಲರೂ ಕಂಪ್ಲೀಟ್ ಕೋಡ್ ಅದ.
ಅದನ್ನು ಬಿಟ್ಟು ಬೇರೆ ಪ್ರೊಸೀಜರ್ಸ್ ಏನೂ ಇಲ್ಲ. ಅದರೊಳಗೆ ಯಾವ ರೀತಿಯ ಪ್ರಕ್ರಿಯೆಯನ್ನು ಅಳವಡಿಸಬೇಕು ಅನ್ನೋದು ಸೆಕ್ಷನ್ 38 ಒಳಗೆ ಬರೆದಿದ್ದಾರೆ. ಇದರೊಳಗೆ 2019 ಆ್ಯಕ್ಟ್ ಸೆಕ್ಷನ್ 38 ಒಳಗೆ ಕ್ಲಿಯರ್ ಬರೆದಿದ್ದಾರೆ. ಮೊದಲು ಸೆಕ್ಷನ್ 13 ಇತ್ತು, ಈಗ ಅದು ರಿವೈಸ್ಡ್ ಆದದ್ರಿಂದ ಸೆಕ್ಷನ್ 38 ಒಳಗೆ ಇಷ್ಟ ಪ್ರಕ್ರಿಯೆ ಅನುಸರಿಸಿಬಿಟ್ರೆ ಸಾಕು. ಈ ಕಾರಣದ ಸಲುವಾಗಿ ಬಹಳ ಸರಳವಾದದ್ದನ್ನು ಇನ್ನೂ ಸ್ಪಷ್ಟ ಮಾಡಬೇಕಂದ್ರೆ ಆರ್ಡರ್ 37 CPC ಒಳಗೆ ಏನು ಬರೆದಿದೆ ಹೇಳ್ತಾರೆ, ಅದೇ ಪ್ರಕ್ರಿಯೆಯನ್ನು ಗ್ರಾಹಕ ಸಂರಕ್ಷಣಾ ಕಾನೂನೊಳಗೆ ಇವತ್ತು ಮಾಡಿದ್ದಾರೆ. ಹೀಗಾಗಿ ಅತ್ಯಂತ ಸರಳವಾದಂಥ ಪ್ರಕ್ರಿಯೆಯನ್ನು ಇದಕ್ಕೆ ಅಳವಡಿಸಿದ್ದರಿಂದ ಇದೊಂದು ಬಹಳ ಸುಲಭದೊಳಗೆ ನಮಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಮೊದಲನೇದು. ಫಸ್ಟ್ ಸೇಲಿಯಂಟ್ ಫೀಚರ್ ಈಸ್ ದಿಸ್ ಈಸ್ ಅ ವೆರಿ ಈಸಿ ಪ್ರೊಸೀಜರ್. ಭಾಳ ಸರಳವಾದಂಥ ಪ್ರಕ್ರಿಯೆಯನ್ನು ಇದ್ರಾಗ ಅಳವಡಿಸಿದ ಒಂದನೇದು. ಎರಡನೇದು ಚೀಪರ್ ಪ್ರೊಸೆಸ್, ಇದು ಕಡಿಮೆ ವೆಚ್ಚದ್ದು. ಎಷ್ಟು ಕಡಿಮೆ ವೆಚ್ಚ ಅಂದ್ರೆ ನಾವೊಂದು ಯಾವುದಾದ್ರೂ ಮನಿ ರಿಕವರಿ ಸೂಟ್, ಹಣ ವಸೂಲಿ ದಾವೆ, ಹಣ ವಸೂಲಿ ದಾವೆ ಅಥವಾ ಒಂದು ಪರಿಹಾರದ ಸಲುವಾಗಿ ಅಥವಾ ಡ್ಯಾಮೇಜಸ್ ನಷ್ಟ ಭರ್ತಿ ಸಲುವಾಗಿ ನಾವು ಕೇಳಿದ್ವಿ ಅಂದ್ರೆ 10 ಲಕ್ಷ ರೂಪಾಯಿ ಪರಿಹಾರದ ಸಲುವಾಗಿ ನಾವು ಒಂದು ಸಿವಿಲ್ ಕೋರ್ಟ್ನೊಳಗೆ ದಾವೆ ಹೂಡಿದ್ರೆ 62,500 rupees ಕೋರ್ಟ್ ಫೀ ಕೊಡಬೇಕು. ಕೋರ್ಟ್ ಫೀ ಆಸ್ ಪರ್ ರೂಲ್ 100 ಆಫ್ ಕರ್ನಾಟಕ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್. 10 ಲಕ್ಷ ರೂಪಾಯಿ ಸಿವಿಲ್ ನ್ಯಾಯಾಲಯದೊಳಗೆ ಪರಿಹಾರ ಕೋರಿ ದಾವೆ ಮಾಡಿದ್ರೆ 62,000 ರೂಪಾಯಿ ನಾವು ಕೋರ್ಟ್ ಫೀ ಕಟ್ಟಬೇಕು. ನಾವು ಕೋರ್ಟ್ ಫೀ ಕಟ್ಟಲಿಲ್ಲ ಅಂದ್ರೆ ನನ್ನ ಕೇಸಿಗೆ ನಂಬರ್ ಹಾಕೋದಿಲ್ಲ ಅವರು ಸಾಹೇಬರು. ದಿಸ್ ಈಸ್ ಹೌ ದ ಪ್ರೊಸೀಜರ್. ಆದ್ರೆ ಗ್ರಾಹಕ ಸಂರಕ್ಷಣಾ ಕಾನೂನೊಳಗೆ 10 ಲಕ್ಷ ರೂಪಾಯಿದ ಪರಿಹಾರ ನಾವು ಕೇಳಬೇಕಾಗಿತ್ತು ಅಂತಂದ್ರೆ ನಾವು 10 ಲಕ್ಷ ರೂಪಾಯಿಯ ವಸ್ತು ಅಥವಾ ಸೇವೆಯನ್ನು ಎಷ್ಟು ಹಣ ಕೊಟ್ಟು ಪಡೆದೇವಿ ಅನ್ನೋದರ ಆಧಾರದ ಮೇಲೆ ಜೂರಿಸ್ಡಿಕ್ಷನ್ ನಿರ್ಧಾರ ಆಕೈತಿ. ಒಂದು ವೇಳೆ ಅದಕ್ಕೆ 5 ಲಕ್ಷದ ಒಳಗೆ ನಾವು ಏನಾದರೂ ಪಾವತಿ ಮಾಡಿದ್ರೆ ವಿದೌಟ್ ಮೇಕಿಂಗ್ ಪೇಮೆಂಟ್ ವಿ ಕ್ಯಾನ್ ಫೈಲ್ ಅ ಕೇಸ್. ಇಷ್ಟೋ ತನಕ ತಾವು ಬಹಳಷ್ಟು ಜನ ಈ ವಿಷಯದ ಸಲುವಾಗಿ ಅಂದರೆ ಗ್ರಾಹಕರ ನ್ಯಾಯಾಧೀಕರಣದ ಸಲುವಾಗಿ ವಿಷಯವನ್ನು ಮಂಡಿಸಿದ್ರಿ. 1 ಕೋಟಿ ರೂಪಾಯಿ ಸಲುವಾಗಿ ಜಿಲ್ಲಾ ಗ್ರಾಹಕ ವೇದಿಕೆ ಮತ್ತು 10 ಕೋಟಿ ಸಲುವಾಗಿ ರಾಜ್ಯ ಗ್ರಾಹಕ ಆಯೋಗ, ಆಮೇಲೆ 10 ಕೋಟಿಗೆ ಮಿಕ್ಕಿ ರಾಷ್ಟ್ರೀಯ ಗ್ರಾಹಕ ಆಯೋಗದ. ಅದು ತಪ್ಪು ಕಲ್ಪನೆ. ಅದು ಹಾಗಲ್ಲ. ಕಾನೂನು ಮೊದಲಿದ್ದದ್ದು ಬೇರೆ. 1986 ಆ್ಯಕ್ಟ್ ಒಳಗೆ ಬೇಸ್ಡ್ ಆನ್ ಕ್ಲೇಮ್ ಪೆಕ್ಯೂನಿಯರಿ ಲಿಮಿಟೇಷನ್ ಅನ್ನು ಫಿಕ್ಸ್ ಮಾಡಿದ್ರು 1986 ಆ್ಯಕ್ಟ್ ಒಳಗೆ, ಬೇಸ್ಡ್ ಆನ್ ಕ್ಲೇಮ್ ಮೇಡ್. ಈಗ ಹಾಗಿಲ್ಲ. ಈಗ ಸೆಕ್ಷನ್ 34 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಒಳಗೆ ಬೇಸ್ಡ್ ಆನ್ ದ ವ್ಯಾಲ್ಯೂ ಪೇಡ್ ಫಾರ್ ಹೈರಿಂಗ್ ಸರ್ವಿಸ್ ಆರ್ ಪರ್ಚೇಸಿಂಗ್ ಗೂಡ್ಸ್ ಅನ್ನೋದನ್ನು ಮಾಡಿದ್ದಾರೆ. ಸೆಕ್ಷನ್ 34 ಸರಿಯಾಗಿ ಓದಿದ್ರೆ ಇವತ್ತು ಜಿಲ್ಲಾ ಗ್ರಾಹಕ ವೇದಿಕೆ ಎದುರಿಗೆ 100 ಕೋಟಿ ರೂಪಾಯಿ ಪರಿಹಾರದ ಕೇಸನ್ನು ದಾಖಲು ಮಾಡಬಹುದು. ಇದರ ಮಿತಿ 1 ಕೋಟಿ ಅಥವಾ 50 ಲಕ್ಷ ಅನ್ನೋದನ್ನು ತಪ್ಪಾಗಿ ಓದ್ತಾ ಇದ್ದೇವೆ. ತೀರ ಇತ್ತೀಚೆಗೆ ಒಂದು 8-10 ದಿವಸದಿಂದ ಒಂದು ನೋಟಿಫಿಕೇಶನ್ ಬಂದು 1 ಕೋಟಿಯನ್ನು ಶಬ್ದ ತೆಗೆದು 50 ಲಕ್ಷ ಮಾಡಿದ್ದಾರೆ. ಅದು ಎದಕ್ಕೆ ಅಪ್ಲೈ ಆಗುತ್ತೆ ಅಂದರೆ 50 ಲಕ್ಷ ರೂಪಾಯಿ ಹಣ ಕೊಟ್ಟು ವಸ್ತುವನ್ನು ಖರೀದಿ ಮಾಡಿದ್ರೆ, 50 ಲಕ್ಷ ರೂಪಾಯಿ ಹಣ ಕೊಟ್ಟು ಸೇವೆಯನ್ನು ಖರೀದಿ ಮಾಡಿದ್ರೆ ಅಷ್ಟು ಮೊತ್ತದವರೆಗೆ ಎಷ್ಟೇ ಪರಿಹಾರದ ಸಲುವಾಗಿ ಜಿಲ್ಲಾ ಗ್ರಾಹಕ ವೇದಿಕೆಗೆ ಹೋಗಬೇಕು. ಸರಿಯಾಗಿ ಓದಿಲ್ಲ ನಾವು. 2019 ಆ್ಯಕ್ಟು 2020 ಜುಲೈ 23 ಬಂದರೂ ಇವತ್ತಿನ ತನಕ ಯಾರು ಸರಿಯಾಗಿ ಓದಿಲ್ಲ ಅಂದರೆ ಸರಿ ಅನಿಸೋದಿಲ್ಲ. ಆ ಮಾತನ್ನ ಹೇಳೋದಿಲ್ಲ. ನಾವು ಓದಿಲ್ಲ ಅಂತ ಇಷ್ಟ ಹೇಳ್ತೇವೆ. ನಾವು ಯಾರೂ ಓದಿಲ್ಲ ಒಂದು ಕಾಲ. ಇನ್ನೂ ಸರಿಯಾಗಿ ಓದೋ ಪ್ರಯತ್ನ ಮಾಡಿದ್ದೀವಿ ಅಂದ್ರೆ ಅದ್ರ ಮೇಲಿನ ಕಾಂಪ್ಲಿಕೇಶನ್ಸ್ ಗೊತ್ತಾಗ್ತೈತೆ. ಲಾ ಮೇಕರ್ಸು ಕಾಯ್ದೆ ಮಾಡೋದು ಒಂದೇ ಕೆಲಸ ಅಲ್ಲ, ಕಾಯ್ದೆ ಮಾಡಿದ್ರೆ ಪರಿಣಾಮದ ಬಗ್ಗೆನೂ ಕೂಡ ಅವರು ಸಾಕಷ್ಟು ಕೂಲಂಕಷವಾಗಿ ವಿಚಾರ ಮಾಡಬೇಕು. ಚೆಕ್ ಬೌನ್ಸ್ ಕೇಸ್ ಒಂದು ಅಫೆನ್ಸ್ ಅಂತ ಮಾಡಿ ನೋ ಇಶ್ಯೂ ಎಟ್ ಆಲ್. ಅದೊಂದು ಸಿವಿಲ್ ರಾಂಗ್ ಆಗಿದ್ರೆ ಬೇರೆ ಇತ್ತು. ಮೊದಲು ಸಿವಿಲ್ ರಾಂಗ್ ಆಗಿತ್ತು, ಈಗ ಅದು ಕ್ರಿಮಿನಲ್ ರಾಂಗ್ ಅಂತ ಮಾಡಿದ್ರಿ ನೀವು. ಚೆಕ್ ಬೌನ್ಸ್ ಕೇಸ್ ಕ್ರಿಮಿನಲ್ ರಾಂಗ್ ಮಾಡಿದರೆ ಅದನ್ನು ಅಡ್ರೆಸ್ ಮಾಡೋದ್ರ ಸಲುವಾಗಿ ಮೆಕ್ಯಾನಿಸಮ್ ಎಲ್ಲ ಐತಿ ನಿಮ್ಮದು. ಇವತ್ತು ನೀವು ಯಾವುದೇ ಕ್ರಿಮಿನಲ್ ಕೋರ್ಟಿಗೆ ಹೋಗ್ರಿ, ಚೆಕ್ ಬೌನ್ಸ್ ಕೇಸ್ ಅದಾವೆ. ಅದ್ರ 190ರಷ್ಟು ಕ್ರಿಮಿನಲ್ ಕೇಸ್ ಅದಾವೆ. ಅಂಥ ಮೆಕ್ಯಾನಿಸಮ್ ಇಲ್ಲದೆ ಇದನ್ನು ಅಫೆನ್ಸ್ ನೀವು ಕ್ರಿಯೇಟ್ ಮಾಡಿ ಇಟ್ರಿ ಅಂದ್ರೆ ಮುಂದೆ ಅದನ್ನು ಅಡ್ರೆಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಉಳಿದ ಕೇಸಸ್ ಎಲ್ಲ ಸಫರ್ ಆಗ್ತಾವೆ. ಅದೇ ರೀತಿ ಇಲ್ಲೂ ಕೂಡ ಈ 50 ಲಕ್ಷದ ಮಿತಿಯನ್ನು ಮಾಡಿದ್ರೆ ಅಂದರೆ ಒಬ್ಬ 50 ಲಕ್ಷ ರೂಪಾಯಿ ಫ್ಲ್ಯಾಟ್ ತೊಗೊಂಡ ಮನುಷ್ಯ ಅದಕ್ಕಿಂತ ಎಷ್ಟೇ ಹಣ ಹೆಚ್ಚು ಕೊಟ್ಟಿದ್ರು ಸಹಿತ ಅವ್ರಿಗೆ ಜಿಲ್ಲಾ ಗ್ರಾಹಕ ವೇದಿಕೆ ಲಭ್ಯ ಇಲ್ಲ ಅನ್ನಂಗಾತು. ಆ ಕಾರಣದ ಸಲುವಾಗಿ ಲಾ ಮೇಕರ್ ನಾ ಏನು ಮಾಡಾಕತ್ತೀನಿ, ಇದ್ರ ಪರಿಣಾಮ ಏನು ಅನ್ನೋ ಸ್ವಲ್ಪ ವಿಚಾರ ಮಾಡಬೇಕು. ಅದನ್ನು ಮಾಡಲಾರ್ದೆ
ಈಗ ಮಾಡಿದಾರ. ಆದರೆ ನಾವು ಇವತ್ತಿನ ಇದೇನು ಕಾರ್ಯಾಗಾರದ ಮಟ್ಟಿಗೆ ಏನು ವಿಚಾರ ಮಾಡಬೇಕು ಅಂದರೆ ಇದರ ಪ್ರಯೋಜನಗಳೇನು ಅನ್ನೋದನ್ನು ಅಷ್ಟ ಪಟ್ಟಿ ಮಾಡೋಣ. ಇದರ ತೊಂದರೆಗಳ ಪಟ್ಟಿ ಒಂದಿಬ್ಬರು ಮಾಡಿದ್ರಿ, ಆದರೆ ಮೂಲ ತೊಂದರೆಗಳನ್ನು ಬಿಟ್ಟ ಪಟ್ಟಿ ಮಾಡಿದ್ರಿ. ಅದು ಇನ್ನೂ ತೊಂದರೆಗಳು ಬೇಕಾದಷ್ಟು ಅದಾವೆ. ತೊಂದರೆ ಬಗ್ಗೆ ಮಾತಾಡಿ ನಾವು ಇನ್ನಷ್ಟು ತೊಂದರೆ ನಾವು ಮಾಡಿಕೊಡೋದು ಬೇಡ. ಇದರ ಪ್ರಯೋಜನಗಳೇನು ಅನ್ನೋದನ್ನು ನಾವು ಪಟ್ಟಿ ಮಾಡೋದಾಗಿತ್ತು ಅಂತಂದ್ರೆ ಇವತ್ತೊಂದು ದೊಡ್ಡ ಅವಕಾಶ. ನಮ್ಮ ಲಾ ಜರ್ನಲ್ಸ್ ಅಂತ ಏನದಾವಲ್ಲ, ಈ ದೇಶದ ಪ್ರಮುಖವಾದಂಥ ಲಾ ಜರ್ನಲ್ಸ್ ಅಂದರೆ ಒಂದು ಆಲ್ ಇಂಡಿಯಾ ರಿಪೋರ್ಟರ್, ಇನ್ನೊಂದು ಸುಪ್ರೀಂ ಕೋರ್ಟ್ ಕೇಸಸ್, SCC, ಆಮೇಲೆ ಇವು ಎರಡನ್ನೂ ನೀವು ವೆರಿಫೈ ಮಾಡಿದ್ರಿ ಅಂದರೆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ 1968ಕ್ಕಿಂತ ಮೊದಲು ಒಂದು ಕೇಸ್ ಮೆಡಿಕಲ್ ನೆಗ್ಲಿಜೆನ್ಸ್ ರಿಪೋರ್ಟ್ ಆಗಿಲ್ಲ ಈ ಲಾ ಜರ್ನಲ್ ಒಳಗೆ. ನಮಗೆ ಲಭ್ಯ ಆಗೋದು 1914 ಶುರು ಆಗ್ತದೆ ಲಭ್ಯತೆ. ನೀವು ವೆರಿಫೈ ಮಾಡಿ ನೋಡ್ರಿ, ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ 1968 ತನಕ ರೆಫರ್ ಆಗಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಯಾವ ಕೇಸ್ ಮುಟ್ಟಕ್ಕೆ ಸಾಧ್ಯ ಆಗಿದ್ದಿಲ್ಲ, ಟ್ರೆಡಿಷನಲ್ ಸಿವಿಲ್ ಕೋರ್ಟಿಗೆ ಹೋಗೋದು. ಅಂದರೆ ಈಗಾಗಲೇ ಅದು ಜಸ್ಟಿಸ್ ಡಿಲೇಡ್, ಡಿನೈಡ್, ಹರೀಡ್, ಬರೀಡ್ ಅನ್ನುವಂಥ ಏನು ಪ್ರಾವರ್ಬ್ ಶುರು ಆಗ್ಯಾವಲ್ಲ ಈ ಸದ್ಯ, ಅದನ್ನೆಲ್ಲ ಮಾತಾಡೋದು ಬೇಡ. ಯಾಕಂದ್ರೆ ಸಮಯ ಭಾಳ ಕಡಿಮೆ ಐತಿ. ಇದ್ರ ಮಿತಿಯೊಳಗೆ ನಾನು ಮಾತಾಡೋದಾಗಿತ್ತು ಅಂತಂದ್ರೆ, ಆದರೆ 1986 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದ ಮೇಲೆ ಎಷ್ಟು ಕೇಸ್ಗಳನ್ನು ನಾವು ಮೆಡಿಕಲ್ ನೆಗ್ಲಿಜೆನ್ಸ್ ಜಿಲ್ಲಾ ಮಟ್ಟದೊಳಗೆ ನೋಡ್ತಾ ಇದ್ದೇವೆ. ಅವು ಪ್ರೂವ್ ಆಗೋದು ಅದರ ಆ ಡಿಫಿಕಲ್ಟಿ ಬೇರೆ. ಮತ್ತು ಕೆಲವು ಸಾಂದರ್ಭಿಕವಾಗಿ ಹಿರಿಯರು ಮಾತಾಡಿದರು, ವಕೀಲರ ಅವಶ್ಯಕತೆ ಇಲ್ಲ. ಈ ವಕೀಲರ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾ ಭಾಳ ನನಗೆ ಯಾಕೋ ಇದು ಸರಿ ಅನಿಸೋದಿಲ್ಲ. ನನಗೇನಾದರೂ ತೊಂದರೆ ಆದರೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಅಂತಂದ್ರೆ ಸರಿ ಅನಿಸ್ತಿದ್ರೆ ಇದಕ್ಕೂ ಸರಿ ಅನ್ಬೋದು. ನನಗೆ ಯಾವುದರ ಸಲುವಾಗಿ ನಾನು ಸರಿಯಾಗಿ ನಿರ್ವಹಣೆ ಮಾಡ್ತೀನಿ, ಅದರ ತಜ್ಞತೆ ನನ್ನ ಹತ್ರ ಐತಿ, ಅದರ ಸಲುವಾಗಿ ಯಾವುದೂ ಅವಶ್ಯಕತೆ ನನಗಿಲ್ಲ. ನನಗೇನು ಒಂದು ಸಣ್ಣ ಮೂಳು ನಟ್ಟಿದ್ರೆ ನನಗೆ ಯಾಕೆ ಡಾಕ್ಟರ್ ಹತ್ರ ಹೋಗಬೇಕು, ನಾ ಮೂಳು ತಗೋಬೋದಪ್ಪ. ದೊಡ್ಡದೊಂದು ಆಪ್ರೇಷನ್ ಬೇಕಾದ್ರೆ ನಾನೇ ಮಾಡ್ಕೋತೀನಿ ಅನ್ನುವಂಥ ದ್ರಾಷ್ಟಕ್ಕೆ ನಾವು ಹೋಗ್ಬಾರ್ದು. ಆ ಕಾರಣದ ಸಲುವಾಗಿ ನಾನು ನಿರ್ವಹಿಸ್ಬೋದಂಥ ಕಾನೂನಿನ ವಿವಾದ ಅಂಶವನ್ನು ನಾನು ನಿರ್ವಹಿಸ್ಬೋದು. ಆದರೆ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕಾಂಪ್ಲಿಕೇಟೆಡ್ ಕೇಸನ್ನು ನಿರ್ವಹಿಸೋಕೆ ನನಗಲ್ಲ ಎಕ್ಸ್ಪರ್ಟ್ ಅಡ್ವೊಕೇಟ್ಸಿಗೆ ಸಾಧ್ಯ ಆಗೋದಿಲ್ಲ. ನಾ ಹೇಗೆ ನಿರ್ವಹಿಸ್ಬೋದು? ಅದು ಸಾಧ್ಯ ಆಗೋದಿಲ್ಲ. ಆದರೆ ತೀರ ಸರಳವಾದಂಥ ಪ್ರಕ್ರಿಯೆಯನ್ನು ಇದರೊಳಗೆ ಅಳವಡಿಸುವುದರಿಂದ ಸಾಮಾನ್ಯ ಕೂಡ ನ್ಯಾಯಾಲಯಕ್ಕೆ ಹೋಗಬೇಕು ಅನ್ನುವಂಥದ್ದು ಇದರ ಪ್ರಮುಖ ಲಕ್ಷಣ. ಒಂದು ಈಸಿ ಐತಿ, ಎರಡನೇದು ಚೀಪರ್. 10 ಲಕ್ಷದ ಪರಿಹಾರದ ಸಲುವಾಗಿ ಎಷ್ಟು ಕೋರ್ಟ್ ಫೀ ಕೊಡಬೇಕು ಅಂತಂದ್ರೆ 10 ಲಕ್ಷದ ಪರಿಹಾರದ ಸಲುವಾಗಿ ಮೊದಲಿನ 1986 ಆ್ಯಕ್ಟ್ ಒಳಗೆ 400 ರೂಪಾಯಿ ಕೊಡಬೇಕಾಗಿತ್ತು. ಈಗಿನ ಕಾಯ್ದೆ ಒಳಗೆ ಸರಿಯಾಗಿ ಅರ್ಥ ಮಾಡೋರು 1 ಪೈಸೆ ಕೊಡಬೇಕಾಗಿಲ್ಲ. 50 ಲಕ್ಷದವರೆಗೆ ನೀವು ಅದರ ಸಲುವಾಗಿ ಫೀ ಕೊಟ್ಟಿದ್ರೆ ಮಾತ್ರ ಕೊಡಬೇಕು. ಅದರ್ವೈಸ್ ನೀವು ನೀಡ್ ನಾಟ್ ಪೇ. 34 ಸೆಕ್ಷನ್ ಓದಿದ್ರೆ. ಹೀಗಾಗಿ ಇದೊಂದು ಚೀಪರ್. ಇನ್ನೊಂದು ಸ್ಪೀಡಿಯರ್ ರೆಮಿಡಿ, ಬಹಳ ಶೀಘ್ರವಾಗಿ. ಎಷ್ಟು ಶೀಘ್ರ ಅಂದ್ರೆ ನಮ್ಮಲ್ಲಿ ಒಂದು ಎನೆಕ್ಡಾಟ್ ಅದು. ಆಗ್ತಾನೆ ಮದುವೆಯಾದಂಥ ಒಂದು 25 ವರ್ಷದ ಒಬ್ಬ ಹೆಣ್ಣುಮಗಳು ಮಧ್ಯಪ್ರದೇಶದೊಳಗೆ ಒಂದು ವಿವಾಹ ವಿಚ್ಛೇದನ ದಾವೆ ಹಾಕಿದೆ. ವಿವಾಹ ವಿಚ್ಛೇದನಕ್ಕೆ ಒಂದು 10-12 ಕಾರಣಗಳು ಹೆಣ್ಣು ಮಕ್ಕಳಿಗೆ ಅದಾವು, 11 ಕಾರಣಗಳು ಗಂಡಸರಿಗೆ ಅದಾವು. ಅದು ಸೆಕ್ಷನ್ 13 ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ ನಾವು ಒಂದು ದಾವೆ ಹಾಕೋದು, ಒಂದು ಪಿಟಿಷನ್. ಆಗ್ತಾನೆ ಮದುವೆಯಾದಂಥ 25 ವಯಸ್ಸಿನ ಹೆಣ್ಮಗಳು ಒಂದು ವಿವಾಹ ವಿಚ್ಛೇದನ ಕೋರಿ ಒಂದು ಯಾವುದೋ ಗ್ರೌಂಡ್ ಸರ್ಚ್ ಮಾಡಿ ಪಿಟಿಷನ್ ಹಾಕಿದರು. ಅದಕ್ಕೆ ಒಂದು ಒರಿಜಿನಲ್ ಪಿಟಿಷನ್ನು, ಒಂದು ಅಪೀಲು, ಒಂದು ರಿವಿಷನ್ನು, ಒಂದು ಸ್ಪೆಷಲ್ ಪಿಟಿಷನ್. ಅಂದ್ರೆ 4 ಹಂತ ಅದು ಆ ಪಿಟಿಷನ್ ಇರೋದ್ರಿಂದ. ಈ 4 ಹಂತ ಸುಪ್ರೀಂ ಕೋರ್ಟಿಗೆ ಹೋಗಿ ಅದು ಮೊದಲನೇ ಹಂತದೊಳಗೆ ಒಂದು 3-4 ವರ್ಷ ನಡೀತು. ಅದು ಅವ್ರ ಪರವಾಗಿ ಆಯಿತು, ವಿರುದ್ಧ ಆಯಿತು, ಅದ್ರ ಮೇಲೆ ಒಂದು ಅಪೀಲು, ಅಲ್ಲಿ ಅವ್ರ ವಿರುದ್ಧ ಪರ ಆಯಿತು, ಅದ್ರ ಮೇಲೆ ಒಂದು ರಿವಿಷನ್ನು, ಅದ್ರ ಮೇಲೆ ಒಂದು ಸ್ಪೆಷಲ್ ಪಿಟಿಷನ್, ವಿಶೇಷ ಅನುಮತಿ ಅರ್ಜಿ. ಸರ್ವೋಚ್ಚ ನ್ಯಾಯಾಲಯದೊಳಗೆ ಆ ಹೆಣ್ಮಗಳಿಗೆ ಡಿವೋರ್ಸ್ ಡಿಕ್ರಿ ಸಿಕ್ಕಾಗ ಆಕಿಗೆ 52 ವಯಸ್ಸಾಗಿತ್ತು. 25 ವಯಸ್ಸಿನ ಹೆಣ್ಮಗಳು 52 ವಯಸ್ಸಿನ ಡಿಗ್ರಿ ನೀವು ಕೊಟ್ರೆ ಏನು ಬಿಟ್ಟರೆ ಆಕಿಗೆ ನ್ಯಾಚುರಲ್ ಡಿಗ್ರಿ ಆಗೇ ಬಿಡ್ತದೆ. ಅದು ಮ್ಯಾರೇಜೇಬಲ್ ಏಜ್ನ ಡಿಗ್ರಿ ಕೊಡ್ರಿ ಬೇಕಾದ್ರೆ ಬಿಡ್ರಿ. ಇಟ್ ಮೇ ಬಿ ಅನ್ ಆರ್ಡರ್ ಆಫ್ ಸುಪ್ರೀಂ ಕೋರ್ಟ್, ಸೋ ವಾಟ್ ಇದ್ರೆ ಏನಾಯ್ತು? ನಮ್ಮ ಮಟ್ಟಿಗೆ ಸುಪ್ರೀಂ ಕೋರ್ಟ್, ಘನ ನ್ಯಾಯಾಲಯ ಇದೆಲ್ಲ ಸರಿ, ಅದಕ್ಕೆಲ್ಲ ಗೌರವಗಳದಾವೆ. ಯಾಕಂದ್ರೆ ಅದ್ರದ್ದು ಒಂದು ಭಾಗ ಇದ್ದೇನೆ ನಾನು. ಆಸ್ ಎನ್ ಅಡ್ವೊಕೇಟ್ ಐ ಆಮ್ ಎ ಪಾರ್ಟ್ ಆಫ್ ದಟ್ ಸಿಸ್ಟಮ್. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್. ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡು ನೋಡು. ನಾವು 25 ವಯಸ್ಸಿನ ಹೆಣ್ಮಗಳಿಗೆ 52 ವರ್ಷನಾಗ ಸುಪ್ರೀಂ ಕೋರ್ಟ್ನಾಗ ಡಿಗ್ರಿ ಕೊಡ್ತೀರಿ ಅಂದ್ರೆ ಏನು ಮಾಡೋರಿದ್ದಾರೆ? ಡಿಗ್ರಿ ತೊಗೊಂಡವ್ರಿಗೆ ಕೊಡುವಾಗ ಕೊಡ್ರಿ ಅದನ್ನು. ಇಷ್ಟು ಡಿಲೇ ಸಿಸ್ಟಮ್ ಒಳಗೆ ನಾವು ಒಂದು ಇದು ಪೆನ್ ಸರಿ ಮೂಡ್ತಾ ಇಲ್ಲ ಅಂಥೇಳಿ ನಾ ಕೋರ್ಟಿಗೆ ಹೋದ್ರಿ ಅಂದ್ರೆ ಇನ್ನು ಯಾವಾಗ ಮೂಡ್ಸವ್ರದಿರಿ ನೀವು?
ಇವತ್ತು ಮೂಡಬೇಕು, ನಾಳೆ ಮೂಡಬೇಕು, ಅಥವಾ ನನ್ನ ಜೀವ ಇರುವಾಗ ಮೂಡಬೇಕಿಲ್ಲ ಅದು. ಇಷ್ಟೊಂದು ಸಮಸ್ಯೆ ಇರುವ ಹೊತ್ತಿನೊಳಗೆ ಎಷ್ಟು ಸ್ಪೀಡು ಗ್ರಾಹಕ ನ್ಯಾಯಾಲಯಕ್ಕೆ ಹೋದ್ರೆ ಎಷ್ಟು ಸ್ಪೀಡ್ ಆಕೈತಿ? ಬಹುತೇಕ ನಾನು ಕೊನೆ 30 ವರ್ಷದಿಂದ ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದ 1986, ಈ ಕಾಯ್ದೆ ಬಂದದ್ದು 1986, ಈಗಿದು ರಿವೈಸ್ ಬಂತು 2019. 35 ವರ್ಷದಿಂದ ನಾನು ಇದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಅಗದಿ ಆನೆಸ್ಟ್ ಆಗಿ, ಅಂದ್ರೆ ವಕೀಲರು ಸುಳ್ಳು ಹೇಳ್ತಾರೆ ಅನ್ನೋಂಥ ಒಂದು ಮಾತೈತೆ, ಹಂಗೆ ಇಲ್ಲಿ ಹೇಳಕತ್ತಿಲ್ಲ. ಆನೆಸ್ಟ್ ಆಗಿ ಹೇಳ್ತೀನಿ, ನೀವು ನ್ಯಾಯಾಲಯಕ್ಕೆ ಹೋದ್ರೆ ಅದು ಆ ಪ್ರಕರಣದೊಳಗೆ ಎದುರುದಾರರಿಗೆ ಸಮನ್ಸ್ ಎಲ್ಲ ಎದುರುದಾರರಿಗೆ ಸಮನ್ಸ್ ಜಾರಿಯಾದ 90 ದಿವಸದೊಳಗೆ ಪ್ರಕರಣ ವಿಲೇವಾರಿ ಆಗಬೇಕಂದ್ರೆ ಮುಗಿಬೇಕು ಅನ್ನುವಂಥ ನಿಯಮ ಐತಿ ಇದ್ರೊಳಗೆ. ಅಂದ್ರೆ ಆನ್ ಸರ್ವಿಸ್ ಆಫ್ ನೋಟಿಸಸ್ ಟು ಆಲ್ ದ ರೆಸ್ಪಾಂಡೆಂಟ್ಸ್ ವಿದಿನ್ 90 days ಇಟ್ ಹ್ಯಾಸ್ ಟು ಬಿ ಕ್ಲೋಸ್, ಇಟ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್ ಆಫ್. ದಟ್ಸ್ ವಾಟ್ ದ ಪ್ರಾವಿಷನ್ ಈಸ್. ಆ ಕಾರಣದ ಸಲುವಾಗಿ ನಾನು ಆನೆಸ್ಟ್ ಆಗಿ ಹೇಳ್ತೇನೆ, 3 ತಿಂಗಳೊಳಗೆ ಕೆಲವು ಪ್ರಕರಣಗಳು 3 ತಿಂಗಳೊಳಗೆ ಮುಗಿತಾವು. ಅತಿ ಹೆಚ್ಚು ಕೆಲವು ಕಾಂಪ್ಲಿಕೇಟೆಡ್ ಮ್ಯಾಟರ್ಸ್ ಏನೇನು ಇರ್ತಾವಲ್ಲ, ಸಂಕೀರ್ಣ ವಿಷಯಗಳೇನಿರ್ತಾವು ಅಂಥವು 4-5 ತಿಂಗಳ, ಹೆಚ್ಚು ಕಡಿಮೆ 6 ತಿಂಗಳ 1 ವರ್ಷದೊಳಗೆ ಕೇಸ್ ನಿಕಾಲಿ ಆಕೈತಿ. ಇದರ ಅರ್ಥ ಮೊದಲಿಂದ ಏನಿತ್ತಲ್ಲ 25ರೊಳಗೆ 52ರೊಳಗೆ ಡಿಗ್ರಿ ಸಿಕ್ತು, ಅಂಥ ಸಮಸ್ಯೆ ಇಲ್ಲ ಇದರೊಳಗೆ. ಬಹಳ ಶೀಘ್ರವಾಗಿ ಈ ಪ್ರಕರಣವನ್ನು ವಿಚಾರಣೆ ಮಾಡುವಂಥ ವ್ಯವಸ್ಥೆಯನ್ನು ಈ ಕಾಯ್ದೆಯೊಳಗೆ ಮಾಡಿದ್ದರಿಂದ ಇದೊಂದು ಸರಳ, ವೆಚ್ಚರಹಿತ ಮತ್ತು ಶೀಘ್ರವಾದಂಥ, ಇದು 3 ಸೇಲಿಯಂಟ್ ಫೀಚರ್ಸ್. ಉಳಿದದ್ದೆಲ್ಲ ಸೇಲಿಯಂಟ್ ಫೀಚರ್ಸ್ ಅದ, ಅವೆಲ್ಲ ಸರಿ. ಆದರೆ ಪ್ರಮುಖವಾಗಿ ನಾವು ಇತರ ಕಾಯ್ದೆ ಜೊತೆಗೆ ಇದನ್ನು ಹೋಲಿಕೆ ಮಾಡಿ ನೋಡಲಾಗಿ ಇದರ ಪ್ರಮುಖ ಲಕ್ಷಣ ಅಂತಂದರೆ ಇದು ಭಾಳ ಸರಳವಾದದ್ದು, ಭಾಳ ಶೀಘ್ರವಾದದ್ದು ಮತ್ತು ಕಡಿಮೆ ವೆಚ್ಚದ್ದು. ಇನ್ನು 2019ರ ಕಾಯ್ದೆ ವಿಶೇಷತೆ ಬಗ್ಗೆ ಈಗಾಗಲೇ ವಿದ್ಯಾರ್ಥಿ ಮಿತ್ರರು ಹೇಳಿದ್ದಾರೆ. CCPA ಬಗ್ಗೆ ಹೇಳಿದರು, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ಇದು ನಮಗೆ MRTP ಅನ್ನುವಂಥದ್ದು ಒಂದು ಕಾಯ್ದೆ ಇತ್ತು ಮೊದಲು 1957. ಆ MRTP ಅದರ ರಿಪೀಲ್ ಆದಮೇಲೆ ಮತ್ತೊಂದು ಕಾಂಪಿಟೇಷನ್ ಕಮಿಷನ್ ಬಂತು. ಆದರೆ MRTP ಇದ್ದಾಗ ಒಂದು MRTP ಒಳಗನ ಒಂದು ಡೈರೆಕ್ಟರೇಟ್ ಮಾಡಿಕೊಂಡು ನಾವು ಇಂಥ ಯಾವುದಾದ್ರೂ ಅನ್ಫೇರ್ ಟ್ರೇಡ್ ರಿಲೇಟೆಡ್ ಕಂಪ್ಲೇಂಟ್ಸ್ ಏನು ಕೊಡ್ತಿದ್ವಿ, MRTP 239 ಕೆಳಗಡೆ ಅನ್ಫೇರ್ ಟ್ರೇಡ್ಸ್ ಏನು ಕಂಪ್ಲೇಂಟ್ ಕೊಡ್ತಿದ್ವಿ, ಆ ಕಂಪ್ಲೇಂಟನ್ನು ಅವರೇ ಡೈರೆಕ್ಟರ್ ಜನರಲ್ ಯೂಸ್ ಟು ಟೇಕ್ ಕಾಗ್ನಿಸೆನ್ಸ್ ಆ್ಯಂಡ್ ಹಿ ಯೂಸ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ದ ಕಾಂಪಿಟೆಂಟ್ ಅಥಾರಿಟಿ. ಅದನ್ನೇ ಇಲ್ಲಿ CCPA ಹೆಸರಿನೊಳಗೆ ಇಲ್ಲಿ ರೀಪ್ಲೇಸ್ ಮಾಡಿದ್ವಿ. ಅದು ಕಾಂಪಿಟೇಷನ್ ಕಮಿಷನ್ ಆ್ಯಕ್ಟ್ ಬಂದ ಮೇಲೆ ಅದು ಹೋಗಿತ್ತು. ಅದನ್ನು ಈ ರೂಪದೊಳಗೆ ಮತ್ತೊಂದು ಸಾರಿ ಬಂತು. ಆದರೆ ಈಗಾಗಲೇ ಒಬ್ಬರು ನೇಹಾ ಅನ್ನುವಂಥ ಒಬ್ಬರು ಮೇಡಮ್ ಅದರದ ಡೈರೆಕ್ಟರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಭಾಳ ಕಡಿಮೆ ಪ್ರಮಾಣದ ಪ್ರಕರಣಗಳು, ಅಂದ್ರೆ ಇದು ಅನುಚಿತ ವ್ಯಾಪಾರ ಮತ್ತು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಕೆಲವು 100 ಪ್ರಕರಣಗಳು ಮಾತ್ರ ಇದರೊಳಗೆ ದಾಖಲಾಗ್ಯಾವ. ಇದಕ್ಕೆ ಕಾರಣ ಅಂತಂದರೆ ಇಂಥದ್ದೊಂದು ಕಮಿಷನ್ ಐತಿ, ನಾವಿಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಕಂಪ್ಲೇಂಟ್ ಮಾಡಿದರೆ ನಾನಾ ಪರ್ಸು ಮಾಡುವಂಥ ಅವಶ್ಯಕತೆ ಇಲ್ಲ. ಕಾಗ್ನಿಸೆನ್ಸ್ ದಟ್ ಡೈರೆಕ್ಟರ್ ವಿಲ್ ಟೇಕ್, ಹಿ ವಿಲ್ ಇನ್ವೆಸ್ಟಿಗೇಟ್, ಹಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ದ ಕಾಂಪಿಟೆಂಟ್ ಅಥಾರಿಟಿ ಅನ್ನುವಂಥದ್ದನ್ನು ನಾವು ಇನ್ನೂ ವ್ಯವಸ್ಥಿತವಾಗಿ ಯಾರ ಮುಂದೆ ಹೇಳಿಲ್ಲ. ಇದನ್ನು ಹಾಗೆ ಮುಚ್ಚಿಟ್ಟಿವಿ, ಎಷ್ಟು ದಿವಸ ಮುಚ್ಚಿಡ್ತೀವಿ ಅಷ್ಟು ದಿವಸ ಅದು ಹಾಗೆ ಇರ್ತದೆ. ಆ ಕಾರಣದ ಸಲುವಾಗಿ ಕಾನೂನು ವಿದ್ಯಾರ್ಥಿಗಳಾಗಿ ನಾವು ಇದರೊಳಗೆ ಕ್ರಿಯಾಶೀಲರಾಗಿ, ನನ್ನ ಎದುರಿಗೆ ಒಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, 7 ದಿವಸದೊಳಗೆ ಬೆಳಗಾಗ್ತೀರಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. 7 ದಿವಸದೊಳಗೆ ಬೆಳಗಾಗೋದು, ಇದು ಬೆಳಗಾಗೋದು ಅಂದ್ರೆ ಅದು ಬೇಡ, ಅದು ಮತ್ತೆ ಅದನ್ನು ಹೇಳ್ಕೊತ ಹೋದ್ರೆ ಟೈಮ್ ಭಾಳ ಇರ್ತದೆ. ಈ ಟೈಮ್ ಮುಗಿದ ಹೋಗಿ ಅಧ್ಯಕ್ಷರ ಇದ್ರ ಪ್ರಕಾರ ನನ್ನ ಟೈಮ್ ಮುಗಿದೋಗಿ, ಇನ್ನು ನಾನು ಭಾಳ ಬೇಗ ಮುಗಿಸ್ತೆ. ಇದು ಯಾವುದು ದೋಷ ಅಂದರೆ ವಸ್ತುವಿನ ದೋಷ ಮತ್ತು ಸೇವೆ ಒಳಗಿನ ದೋಷದ ಬಗ್ಗೆ ಅಷ್ಟೇ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ನಾನು. ಯಾವುದು ದೋಷ ಅಂದ್ರೆ ಯಾವುದಾದ್ರೂ ಕಾಯ್ದೆ ಒಳಗೆ ಆ ವಸ್ತುವಿನ ಗುಣಮಟ್ಟ ಅಥವಾ ಅದರ ಕಂಟೆಂಟ್, ಅದರ ಒಳಗೊಳ್ಳುವಿಕೆ, ಅದರ ಬಾಳಿಕೆ ಅಥವಾ ಅದರ ಉತ್ಕೃಷ್ಟತೆ, ಗುಣದ ಬಗ್ಗೆ, ತಾಳಿಕೆಯ ಬಗ್ಗೆ ಏನಾದರೂ ಹೇಳಿದರೆ ಆ ಕಾಯ್ದೆಗೆ ವ್ಯತಿರಿಕ್ತವಾಗಿ ಒಂದು ವಸ್ತು ನಮಗೆ ಲಭ್ಯ ಆಗ್ತಿರ್ತದೆ, ಅದು ದೋಷಪೂರಿತ. ಯಾವುದಾದ್ರೂ ಪ್ರಸ್ತುತ ಜಾರಿಯಲ್ಲಿರೋ ಕಾಯ್ದೆಯೊಳಗೆ ಒಂದು ವಸ್ತುವಿನ ಕುರಿತಾಗಿ, ಅದರ ಗುಣಮಟ್ಟದ ಕುರಿತಾಗಿ ಈಗಾಗಲೇ ನಿಗದಿ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳುವುದಂದ್ರೆ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಅದ ನಮ್ಮ ಹತ್ರ. ಕಾಸ್ಮೆಟಿಕ್, ಇದು ಶಾಂಪೂ ಅನ್ನುವಂಥದ್ದೇನೋ ಒಂದು ಕಾಸ್ಮೆಟಿಕ್. ಅದು ಆ ಶಾಂಪೂ ಅಂಥದ್ದು ಅದು ಯಾವುದೋ ಒಂದು ಕ್ವಾಂಟಿಟಿ, ಒಂದು 2 ಮಿಲಿ ಲೀಟರ್ 5 ಮಿಲಿ ಲೀಟರ್ ಶಾಂಪೂನೊಳಗೆ ಏನೇನು ಕಂಟೆಂಟ್ ಇರಬೇಕು ಅನ್ನೋದನ್ನು
ಕಾಸ್ಮೆಟಿಕ್ಸ್ ಆ್ಯಕ್ಟ್ ಒಳಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ಮೀರಿ ಯಾವುದಾದ್ರೂ ಒಂದು ವಸ್ತು ಶಾಂಪು ನಮಗೆ ಲಭ್ಯ ಆಗಿತ್ತು ಅಂದರೆ ದ್ಯಾಟ್ ಈಸ್ ಡಿಫೆಕ್ಟಿವ್. ಒಂದು ಇದನ್ನು ಬಿಟ್ಟು ಇನ್ನೊಂದು ಆಪ್ಷನ್ ಅದ ಇದರೊಳಗೆ, ಈ ಡೆಫಿನೇಷನ್ ನೀವು ಡಿಫೆಕ್ಟ್ ಅನ್ನೋ ಒಂದು ಸೆಕ್ಷನ್ 210 ಓದಿದ್ರಿ ಅಂದ್ರೆ ಅದರೊಳಗೆ ಏನು ಹೇಳ್ತಾರೆ ಅಂದರೆ, ಈ ಕಾಯ್ದೆಯನ್ನು ಹೊರತುಪಡಿಸಿ ವಸ್ತುವನ್ನು ಮಾರುವಂಥ ವ್ಯಕ್ತಿ ಅದರ ಗುಣದ ಬಗ್ಗೆ ಹೇಳಿಕೆ ಮಾಡಿಕೊಡ್ತಿದ್ದ. ಇದು ಹೀಗೆ ಬರ್ತದೆ, ಕವಾಸಕಿ ಬಜಾಜ್ ಗಿವ್ಸ್ 80 km/L ಅಂತ ಹೇಳ್ತಿದ್ದ. ಅದನ್ನು ಕಾಯ್ದೆ ಕವಾಸಕಿ ಬಜಾಜ್ ಎಷ್ಟು ಕೊಡ್ಬೇಕಂತ ಹೇಳೋದಿಲ್ಲ, ಆದರೆ ಅವನು ಹೇಳಿಕೊಡ್ತಾನೆ. ಅವನು ಹೇಳಿಕೊಡ್ತಿದ್ರೆ ಆ ಹೇಳಿಕೆಗೆ ವ್ಯತಿರಿಕ್ತವಾಗಿ ವಸ್ತು ಇದ್ರೂ ಅದು ದೋಷಪೂರಿತ. ಇವು ಎರಡನ್ನು ಬಿಟ್ಟರೆ ಯಾವುದು ದೋಷ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥ ಇದನ್ನು ನಮಗೆ ಹಕ್ಕು ಕೊಟ್ಟಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದೋಷ ಅನ್ನೋದು ಕಾಯ್ದೆ ಆದರೂ ನಿರ್ಧಾರ ಮಾಡಬೇಕು ಅಥವಾ ಅವನ ಹೇಳಿಕೆ ಆದರೂ ನಿರ್ಧಾರ ಮಾಡಬೇಕು. ಇದಕ್ಕೆ ವ್ಯತಿರಿಕ್ತ ಇದ್ರೆ ಮಾತ್ರ ದೋಷ ಅನ್ನುವಂಥದ್ದನ್ನು ನಾವು ಲಕ್ಷ್ಯ ವಹಿಸಬೇಕು. ಇನ್ನು ಪರಿಹಾರ ವ್ಯವಸ್ಥೆ ಬಗ್ಗೆ ಈಗಾಗಲೇ ಪ್ರಸ್ತಾಪ ಆಗೈತಿ, 3 ಹಂತದೊಳಗೈತಿ. ಜ್ಯೂರಿಸ್ಡಿಕ್ಷನ್ ಬಗ್ಗೆ ನಾನು ನಿಮಗೆ ಹೇಳಿದೆ. ಇನ್ನೊಂದು ಸಾರಿ ನೀವು ಸೆಕ್ಷನ್ 34 ಓದಿ, ಕೊನೆ ಪಕ್ಷ ಈ ದಾವಣಗೆರೆಯಿಂದ ಕೆಲವು ಸಾಗರದಿಂದ ಕೆಲವು ಎಲ್ಲ ಮಿತ್ರರು ಬಂದಿದ್ದೀರಿ. ಈ 34 ಓದಿ ಗ್ರಾಹಕರಿಗೆ ನೀವು ಹೇಳಿರಿ, ಇದು ಜಿಲ್ಲಾ ಗ್ರಾಹಕ ವೇದಿಕೆಯ ಹಣಕಾಸಿನ ನ್ಯಾಯಾಧಿಕರಣದ ಪರಿಮಿತಿ ಐತಲ್ಲ, ಇದು ಕೇವಲ 1 ಕೋಟಿ 10 ಕೋಟಿ 100 ಕೋಟಿಗೆ ಇಲ್ಲ, ಅದು ಬೇಕಾದಷ್ಟು ಅನಿಯಮಿತವಾದ ಪರಿಹಾರವನ್ನು ಕೂಡ ಜಿಲ್ಲಾ ಗ್ರಾಹಕ ವೇದಿಕೆಯೊಳಗನ ಕೇಳಲಿಕ್ಕೆ ಸಾಧ್ಯ. ಅಂದರೆ ನಾವು ಆ ವಸ್ತು ಅಥವಾ ಸೇವೆಯನ್ನು ಪಡೆಯೋದ್ರ ಸಲುವಾಗಿ ಪಾವತಿಸಿದ ಮೊತ್ತ ಪ್ರಮುಖವೇ ಹೊರತು ಮಾಡಿದ ಕ್ಲೇಮ್ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಕಾಯ್ದೆ ಯಾಕೆ ಯಶಸ್ವಿ ಆಯಿತು? ನಾವು ಬೇಕಾದಷ್ಟು 21,000 ಕಾಯ್ದೆಗಳದಾವ ಅಂತೇಳಿ ನಮ್ಮ ಲಾ ಕಾಲೇಜಸ್ನೊಳಗೆ ಹೇಳ್ತೇವಲ್ಲ. ಈ ಕಾಯ್ದೆ ಯಾಕೆ ಯಶಸ್ವಿ ಆಯಿತು ಅಂದರೆ, ಈ ಕಾಯ್ದೆಗೆ ಒಂದು ರಿಡ್ರೆಸಲ್ ಸೆಪರೇಟ್ ಮೆಕ್ಯಾನಿಸಮ್ ಮಾಡಿದರು. ಉಳಿದಾದೆಲ್ಲ ಕಾಯ್ದೆ ಮಾಡ್ತೇವೆ ನಾವು, ಎಲ್ಲ ಪೋಕ್ಸೋ ಇರಲಿ ಮತ್ತೊಂದಿರಲಿ ಅಂತ 108 ಕಾಯ್ದೆ ಮಾಡ್ತೇವೆ. ಅದನ್ನು ಟ್ರೆಡಿಷ್ನಲ್ ಸಿವಿಲ್ ಕೋರ್ಟಿಗೆ ಹೋಗಿ ಕಟ್ಟಿಬಿಡ್ತೇವೆ. ಅವು ಅವು ತಮ್ಮ ಭಾರಕ್ಕೆ ತಾವಾಗ ಖುಷಿಯಾಗತ್ತೇವೆ ಇದನ್ನು ಕೋರ್ಟ್ಗಳು. ಇದೊಂದು ಕಾಯ್ದೆ ತೊಗೊಂಡು ಮತ್ತಷ್ಟು ಖುಷಿತಾವೆ. ಹಂಗಾಗಲಿಲ್ಲ. ಇದಕ್ಕೊಂದು ಸೆಪರೇಟ್ ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಿದ್ರಿಂದ 1986ರಿಂದ 2002 ತನಕ 52 ಲಕ್ಷ ಪ್ರಕರಣಗಳನ್ನು ಇದು ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಇದರ ಯಶಸ್ಸು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ವೈದ್ಯಕೀಯ ಸೇವೆ ಬಗ್ಗೆ ಒಂದು ಮಾತು ಹೇಳಿ ಮುಗಿಸ್ತೇನೆ. ಇನ್ನೂ ಹೇಳುವಂಥ ಭಾಳ ಕರೆ, ಅದರ ಸಮಯದ ಮಿತಿ ಇರೋದರಿಂದ. ಒಂದು ವೈದ್ಯಕೀಯ ನಿರ್ಲಕ್ಷ್ಯದಿಂದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೆ ಅದು ಸಾವಾಗ್ಬೋದು ಅಥವಾ ಅವ್ನಿಗೆ ತೊಂದರೆ ಆಗ್ಬೋದು ಆರೋಗ್ಯಕ್ಕೆ. ಅಂಥ ಸಂದರ್ಭದೊಳಗೆ ಅವನಿಗೆ 5 ಆಪ್ಷನ್ಸ್ ಅದಾವೆ. ನಾವು ಒಂದ್ರ ಬಗ್ಗೆ ಮಾತಾಡ್ತೇವೆ. ಒಂದನೇದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಕೆಳಗಡೆ ಸಿವಿಲ್ ಕೋರ್ಟಿಗೆ ಹೋಗುವಂಥ, ಅದೊಂದು ಕಾಂಟ್ರಾಕ್ಟ್, ಅದು ನನ್ನ ಸರ್ವಿಸ್ ಹೈಯರ್ ಮಾಡಿದ್ದು, ಸಿವಿಲ್ ಕೋರ್ಟಿಗೆ ಹೋಗೋದು. ಎರಡನೇದು ಗ್ರಾಹಕ ರಕ್ಷಣಾ ಕಾನೂನು, ಡೆಫಿಸಿಯನ್ಸಿ ಇನ್ ಮೆಡಿಕಲ್ ಸರ್ವಿಸ್, ನೆಗ್ಲಿಜೆನ್ಸಿ ಇನ್ ಮೆಡಿಕಲ್ ಸರ್ವಿಸ್ ಸಲುವಾಗಿ ಗ್ರಾಹಕ ರಕ್ಷಣಾ ಕಾನೂನಿಗೆ ಹೋಗ್ಬೋದು. ಮೂರನೇದು ಈಗಾಗಲೇ ನಾನು ನಿಮ್ಗೆ ಪ್ರಸ್ತಾಪ ಮಾಡಿದೆ, ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ಸ್, ಪಬ್ಲಿಕ್ ಯುಟಿಲಿಟಿ ಸರ್ವಿಸ್. ಮೆಡಿಕಲ್ ಸರ್ವಿಸ್ ಈಸ್ ಎ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್, ದಟ್ಸ್ ಹೌ ಇಟ್ ಈಸ್ ಡಿಫೈನ್ಡ್ ಇನ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್. ಆ ಕಾರಣದ ಸಲುವಾಗಿ ಎನಿ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಕ್ಯಾನ್ ಬಿ ಅಡ್ಜುಡಿಕೇಟೆಡ್ ಬೈ ಎ ಪರ್ಮನೆಂಟ್ ಲೋಕ್ ಅದಾಲತ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಆ್ಯಕ್ಟ್. ಅದು ಮೆಡಿಕಲ್ ಸರ್ವಿಸು ಪಬ್ಲಿಕ್ ಯುಟಿಲಿಟಿ ಇರೋದ್ರಿಂದ ಅಲ್ಲಿ ಕೂಡ ಇದೇ ಡಿಸ್ಪ್ಯೂಟ್ ತೆಗೆದುಕೊಂಡು ಹೋಗ್ಬೋದು. ಇದರೊಟ್ಟಿಗೆ ರ್ಯಾಷನ್ ನೆಗ್ಲಿಜೆಂಟ್ ಆ್ಯಕ್ಟ್ ಅಂತ ಏನು ನಮ್ಮ ಇಂಡಿಯನ್ ಪಿನಲ್ ಕೋಡ್ 279 ಕೆಳಗಡೆ ನಾವು ಹೇಳ್ತೀವಿ, ಅದ್ರ ಕೆಳಗಡೆ ನಾವು ಕ್ರಿಮಿನಲ್ ಕೇಸ್ ಹಾಕ್ಬೋದು. ಇನ್ ಅಡಿಷನ್ ಟು ದಿಸ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ ಕೆಳಗಡೆ ನಾನು 35 ಕೆಳಗಡೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ಬೋದು. ಅವ್ರ ಮಿಸ್ಕಾಂಡಕ್ಟ್ ಅನ್ನೋ ಕಾರಣ ಸಲುವಾಗಿ ಅವ್ರದ್ದು ಸನದ್ ಸಸ್ಪೆಂಡ್ ಮಾಡಿಸ್ಬೋದು, ರಿಜಿಸ್ಟ್ರೇಷನ್ ಸಸ್ಪೆಂಡ್ ಮಾಡಿಸ್ಬೋದು. ಆದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಲ್ಲಿ ಬಳಸಬೇಕು ಅಂದ್ರೆ, ಕನ್ಸ್ಯೂಮರ್ ಹ್ಯಾಸ್ ಬಿನ್ ಗಿವನ್ ಅ ಚಾಯ್ಸ್ either to redress his grievance either before the traditional courts or other avenues available or before the consumer court. ಅದು ಒಂದು ಚಾಯ್ಸ್. ಸೆಕ್ಷನ್ 100 ಈ 2019 ಮೊದಲು ಸೆಕ್ಷನ್ 3 ಇತ್ತದು, ಈಗ ಅದನ್ನು 100 ಮಾಡಿದ್ದಾರೆ. ಅದು ಒಂದು ಹೆಚ್ಚಿನ ಅವಕಾಶವನ್ನು ಅವನಿಗೆ ಕೊಟ್ಟು ಭಾಳ ಸರಳವಾಗಿ, ಶೀಘ್ರವಾಗಿ, ವೆಚ್ಚರಹಿತವಾಗಿ ತನ್ನ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳುವಂಥ ಇದೇನು ವ್ಯವಸ್ಥೆ ಐತಿ, ಇದನ್ನು ದೊಡ್ಡ ಪ್ರಮಾಣದೊಳಗೆ ಜನಪ್ರಿಯಗೊಳಿಸಬೇಕಾದ ಅವಶ್ಯಕತೆ ಐತಿ. ಅವಶ್ಯಕತೆ ನನ್ನ ಸಲುವಾಗಿ ಅಂದ್ರೆ ನನ್ನ ಆರೋಗ್ಯದ ಸಲುವಾಗಿ, ನನ್ನ ಸಮೂಹದ ಆರೋಗ್ಯದ ಸಲುವಾಗಿ, ನನ್ನ ದೇಶದ ಆರೋಗ್ಯದ ಸಲುವಾಗಿ ಇದನ್ನು ನಾವು ಜನಪ್ರಿಯಗೊಳಿಸಬೇಕು. ಇಂಥ ಒಂದು ಸಮಾರಂಭದೊಳಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಿನ್ಸಿಪಾಲರಾದ ಜಗದೀಶ್ ಸರ್ ಮತ್ತು ತಮಗೆ ನಾನು ವಂದಿಸ್ತೇನೆ. ಯಾರು ನಾನು ನಿಮಗೆ ಮೊದಲು ಹೇಳಿದ್ದೆ, ಕೆಲವು ಪ್ರಶ್ನೆಗಳನ್ನು ಗುರುತು ಹಾಕ್ರಿ ಅಂಥೇಳಿ. ಗುರುತು ಹಾಕ್ಕೊಂಡು ಅವ್ರು ಇದ್ರಿ ಅಂದರೆ ನಾವು ಆಮೇಲೆ ಸೇರೋನು, ಇರಲಿಲ್ಲ ಅಂದರೆ ಸರಿ, ಇನ್ನೊಮ್ಮೆ ಯಾವಾಗಲೂ ಸೇರು. ಥ್ಯಾಂಕ್ ಯು.
ಗ್ರಾಹಕರ ಸಂರಕ್ಷಣಾ ಅಧಿನಿಯಮ 2019ರ ಪ್ರಮುಖ ಲಕ್ಷಣಗಳು ಮತ್ತು ಹೊಸ ಆಯಾಮಗಳು ವಿಷಯದ ಬಗ್ಗೆ ಮಂಡನೆ ಮಾಡಿದ ಶ್ರೀ ಬಸವಪ್ರಭು ಹೊಸಕೇರಿಯವರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದ. ಅದೇ ರೀತಿ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಗ್ರಾಹಕರ ವೇದಿಕೆಯ ಸದಸ್ಯರುಗಳಾದಂಥ ಯೋಗಾನಂದ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಸಹ ಆಗಿದ್ದಾರೆ. ಅವರಿಗೆ ಒಂದು ಒಳ್ಳೆಯ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿದೆ. ಇನ್ನೋರ್ವ ಗ್ರಾಹಕರ ವೇದಿಕೆಯ ಸದಸ್ಯರಾದಂಥ ಸವಿತಾ ಪಿ ಪಟ್ಟಣಶೆಟ್ಟಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ವಿದ್ಯಾರ್ಥಿಗಳು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ತಮ್ಮ ಪ್ರೆಸೆಂಟೇಷನ್ ಟೈಮ್ ಒಳಗೆ ಏನು ನೀವು ನಾನು ತಮ್ಮನ್ನೆಲ್ಲನೂ ಕೇಳಿದ್ದೀನಿ. ಭಾಳಷ್ಟು ಸರಿಯಾದ ನಿರೂಪಣೆ ನೀವು ಮಾಡಿದ್ದೀರಿ. ಎಸ್ ಚರಣ್ ಅನ್ನುವಂಥವರು ಇಂಟೀರಿಯಂ ಇಂಜೆಕ್ಷನ್ ಶುಡ್ ಬಿ ದೇರ್ ಅಂತ ಒಂದು ಪ್ರಾವಿಷನ್ ಇರಬೇಕು ಅಂತ ಹೇಳಿದ್ರಿ. ಇಂಟೀರಿಯಂ ಇಂಜೆಕ್ಷನ್ ಸಲುವಾಗಿ ಈಗಾಗಲೇ ಒಂದು ಪ್ರಾವಿಷನ್ ಅದ. ಸೆಕ್ಷನ್ 38 ಕ್ಲಾಸ್ 8 ಇಂಟೀರಿಯಂ ಇಂಜೆಕ್ಷನ್ ಕ್ಯಾನ್ ಬಿ ಗ್ರಾಂಟೆಡ್ ಬೈ ದಿ ಡಿಸ್ಟ್ರಿಕ್ಟ್ ಕಮಿಷನ್ ಆರ್ ದ ಸ್ಟೇಟ್ ಕಮಿಷನ್ ಆಸ್ ದ ಕೇಸ್ ಮೇ ಬಿ. ಒಂದು ಪ್ರಾವಿಷನ್ ಅದು. ಎರಡನೇದು ನಿಖಿಲ್ ಅನ್ನುವಂಥವರು ಒಂದು ಸೆಕ್ಷನ್ 20 ಬಗ್ಗೆ ಮಾತಾಡಿದ್ರಿ, 21 ಬಗ್ಗೆ ಮಾತಾಡಿದ್ರಿ. ಅವರು ವಾಟರ್ ಸರ್ವಿಸಸ್ ನಾಟ್ ಕವರ್ಡ್ ಅಂಡರ್ ದಿ ಆ್ಯಕ್ಟ್ ಅಂತೇನೋ ಹೇಳಿದರು. ಹಾಗಿಲ್ಲ, ವಾಟರ್ ಸರ್ವಿಸಸ್ ಈಸ್ ಆಲ್ಸೋ ಕವರ್ಡ್. ಆದರೆ ವೆದರ್ ಇಟ್ ಈಸ್ ಎ ಪೇಯ್ಡ್ ಸರ್ವಿಸ್ ಆರ್ ಫ್ರೀ ಸರ್ವಿಸ್ ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಇಫ್ ಇಟ್ ಈಸ್ ಎ ಫ್ರೀ ಸರ್ವಿಸ್ ಅದನ್ನು ನಾವು ರೆಗ್ಯುಲರ್ ಸಿವಿಲ್ ಕೋರ್ಟಿಗೆ ಹೋಗೋದು. ಇಫ್ ಇಟ್ ಈಸ್ ಎ ಪೇಯ್ಡ್ ಸರ್ವಿಸ್ ಅದು ಮುನ್ಸಿಪಲ್ ಕಾರ್ಪೊರೇಷನ್ ಸಪ್ಲೈ ಮಾಡಲಿ ಅಥವಾ ಇನ್ನೊಂದು ಯಾವುದೋ ಜಲಮಂಡಳಿ ಅಥವಾ ಮತ್ತೊಂದು ಯಾವುದೋ, ಈಗಂತೂ ಮಲ್ಟಿನ್ಯಾಷನಲ್ಸ್ ನೀರು ಕೊಡೋದು ಪರಿಸ್ಥಿತಿ ಬಂದೈತಿ. ಆ ನೀರು ನಮಗೂ ಕೊಡೋರು ಮಲ್ಟಿನ್ಯಾಷನಲ್ಸ್. ಮಲ್ಟಿನ್ಯಾಷನಲ್ಸ್ ನೀರು ಕೊಡ್ತಾರೆ, ಯಾರು ಕೊಡಲಿ. ಆದರೆ ಅವ್ರ ಪೇಯ್ಡ್ ಸರ್ವಿಸ್ ಇತ್ತು ಅಂತಂದ್ರೆ ವಾಟರ್ ಸರ್ವಿಸ್ ಈಸ್ ಆಲ್ಸೋ ಕವರ್ಡ್. ಅದು ಒಂದು. ಹೀಗೊಂದಿಷ್ಟೇನೋ ನಾನು ಪಟ್ಟಿ ಮಾಡಿದ್ದೀನಿ. ಇನ್ನೊಬ್ರು ಯಾರು ಅಂಜನಾ ರೆಡ್ಡಿ ಸರ್ ಹೇಳಿದ್ದು ಅದು ಜ್ಯೂರಿಸ್ಡಿಕ್ಷನ್ ಬಗ್ಗೆ ಸರ್ ರೆಡ್ಡಿ ಸರ್ ಹೇಳಿದ್ದು ಅದಲ್ಲ. ಮತ್ತು ಡಿಜಿಟಲ್ ಲಿಟ್ರಸಿ ರಿಕ್ವೈರ್ಮೆಂಟ್ ಸಲುವಾಗಿ ಒಂದಿಷ್ಟು ಮಂದಿ ಮಾತಾಡಿದರು. ಮೆಡಿಕಲ್ ಏನು ಹೇಳಿ ಡ್ರಗ್ಸ್ ಬಗ್ಗೆ ಯಾರು ಮಾತಾಡಿ ಸರ್? ಹಾಂ ಹಾಂ ಆನ್ಲೈನ್ ಸರ್ವಿಸ್ ಬಗ್ಗೆ ಯಾರೋ ಪ್ರಶ್ನೆ ಮಾಡಿದ್ರು. ಸಂತೋಷ್ ಏನು ಹೇಳಿದರು, 50 ಲಕ್ಷದ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಜ್ಯೂರಿಸ್ಡಿಕ್ಷನ್ ಅಂತ ಸಂತೋಷ್ ಏನು ಹೇಳಿದರು. ಹಾಗಿಲ್ಲ, ಅದನ್ನು ಈಗಾಗಲೇ ನಾನು ಸ್ಪಷ್ಟ ಮಾಡಿದೆ. ಸರಿ, ಮತ್ತೇನಾದರೂ ಪ್ರಶ್ನೆಗಳು? ಊಟ ಆದಮೇಲೆ ಪ್ರಶ್ನೆಗಳು? ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ವೇದಿಕೆಗೆ ಡಾಕ್ಟರ್ ಅಂಜನಾ ರೆಡ್ಡಿ KR ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾರೆ. ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಕಾಲೇಜಿನ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮೊದಲಿಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ JR ಜಗದೀಶ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಬಸವಪ್ರಭು ಹೊಸಕೇರಿ ಇವರನ್ನು ಸಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಕೊಡ್ತೀರಾ? ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಒಂದು ಸಂತೋಷದ ಘಟ್ಟಕ್ಕೆ ತಲುಪಿದ್ದೇವೆ. ಕಳೆದ ಒಂದು ಸೆಷನ್ಸಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿಷಯ ಮಂಡನೆಯನ್ನು ಮಾಡಿದರು. ಅದರಲ್ಲಿ ಒಳ್ಳೆ ವಿಷಯ ಮಂಡನೆಯನ್ನು ಮಾಡಿ ಬಹುಮಾನವನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಹೆಸರುಗಳನ್ನು ನಾನು ಕರೀತೇನೆ. ಯಾವ ಬಹುಮಾನವನ್ನು ಪಡ್ಕೊಂಡಿದ್ದೀರಿ ಅಂತಲೂ ಕೂಡ ನಾನು ಹೇಳ್ತೇನೆ. ಅವರು ವೇದಿಕೆಗೆ ಒಂದು ಗಣ್ಯರಿಂದ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಸೊ ವಿಷಯ ಮಂಡನೆ ಮಾಡಿದಂತಹ ವಿದ್ಯಾರ್ಥಿಗಳಲ್ಲಿ ಒಟ್ಟಾರೆ 12 ವಿದ್ಯಾರ್ಥಿಗಳು ನಮ್ಮ ಮುಂದೆ ವಿಷಯ ಮಂಡನೆ ಮಾಡಿದರು. ಅವುಗಳಲ್ಲಿ ನಾವು 3 ಜನರನ್ನ ಮೊದಲ ಬಹುಮಾನ, 2ನೇ ಬಹುಮಾನ ಮತ್ತು 3ನೇ ಬಹುಮಾನಕ್ಕೆ ಆಯ್ಕೆ ಮಾಡಿ ಉಳಿದಂತಹ 2 ವಿದ್ಯಾರ್ಥಿ ಮಿತ್ರರನ್ನ ನಾವು ಸಮಾಧಾನಕರ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಸೊ ಸಮಾಧಾನಕರವಾದಂಥ ಬಹುಮಾನವನ್ನು ಉಳಿದಂತಹ 2 ವಿದ್ಯಾರ್ಥಿಗಳಿಗೆ ಘೋಷಣೆ ಮಾಡ್ತಾ ಇದ್ದೇವೆ. ಸೊ ಈಗ ಮೊದಲನೇದಾಗಿ ಮೊದಲ ಬಹುಮಾನವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ ಇವರು ನಮ್ಮದೇ ಶ್ರೀ ಬಿಹಾರ್ ರಾಷ್ಟ್ರೀಯ ಕಾನೂನಿನ ವಿದ್ಯಾರ್ಥಿನಿ ಇಂದುಶ್ರೀ ಟಿವಿ. ಇವರು ಮೊದಲ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅವರು ವೇದಿಕೆಗೆ ಆಗಮಿಸಿ ಡೈರೆಕ್ಟರ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಹೇಳಿದ್ದು ದ್ವಾರಕಾಸ್ ಅವರು ಈ ಬಹುಮಾನವನ್ನು ಇಂದುಶ್ರೀ ಇವರಿಗೆ ಟಿವಿ ಇವರಿಗೆ ಮೊದಲ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಇಂದುಶ್ರೀಗೆ ಧನ್ಯವಾದಗಳು. ಹಾಗೆ ಬಹುಮಾನವನ್ನು ನೀಡಿದಂತ ನಿರ್ದೇಶಕರಾದಂಥ ಲಾಲ್ನಾಥ್ ಬಾಬು ಸರ್ಗೆ ಧನ್ಯವಾದಗಳು. ಇನ್ನು 2ನೇ ಬಹುಮಾನ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿ ಈತ ನಿಖಿಲ್ ಕೆ 2ನೇ ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ವೇದಿಕೆಗೆ ಒಂದು ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಈ ಬಹುಮಾನವನ್ನು ಭಾರತನಾಥ್ ಸರ್ ನಿರ್ದೇಶಕರು ಕಾಸಂಸು ಇವರೇ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ನಿಖಿಲ್ ಕೆ 2ನೇ ಬಹುಮಾನ ನಿಖಿಲ್ ಕೆ. ಧನ್ಯವಾದ ಗಣ್ಯರಿಗೆ ಬಹುಮಾನವನ್ನು ನೀಡಿದ್ದಕ್ಕಾಗಿ. 3ನೇ ಬಹುಮಾನ ಸುಮಯ್ಯ ಪರ್ವೀನ್ ಎಸ್. 3ನೇ ಬಹುಮಾನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಸುಮಯ್ಯ ಪರ್ವೀನ್ ಎಸ್ 3ನೇ ಬಹುಮಾನ. ಇಬ್ಬರು ಸಮಾಧಾನ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಸಮಾಧಾನ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲನೇ ವಿದ್ಯಾರ್ಥಿನಿ ನಂದಿನಿ ಡಿ ಪಾಟೀಲ್. ಸಮಾಧಾನಕರ ಬಹುಮಾನ. ದಯಮಾಡಿ ವೇದಿಕೆಗೆ ಬಂದು ಗಣ್ಯರಿಂದ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ರೇವಣ್ಣ ವಡೆಯಸರವರು ಬಹುಮಾನವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸಹ ರೇವಣ್ಣ ವಡೆಯಸರಿಗೆ ಧನ್ಯವಾದಗಳು. ಸಮಾಧಾನಕರ ಬಹುಮಾನ ನಂದಿನಿ ಡಿ ಪಾಟೀಲ್, ದಾವಣಗೆರೆ ಲಾ ಕಾಲೇಜ್. ಮತ್ತೋರ್ವ ವಿದ್ಯಾರ್ಥಿನಿ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ದಿವ್ಯಾ ಸಿ ಕೊಮೇರಾ. ಇವರು ಕೂಡ ದಾವಣಗೆರೆ ಕಾಲೇಜು ವಿದ್ಯಾರ್ಥಿ. ಪ್ರಾಂಶುಪಾಲರು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ದಿವ್ಯಾ ಸಿ ಕೊಮೇರಾ ಸಮಾಧಾನಕರ ಬಹುಮಾನ. ಬಹುಮಾನವನ್ನು ಪಡೆದುಕೊಂಡಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಎಲ್ಲರೂ
ಎಲ್ಲರೂ ವೇದಿಕೆಗೆ ಬರಬೇಕು. ಯಾರ್ಯಾರು ಬಹುಮಾನವನ್ನು ಪಡ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಇಲ್ಲಿಗೆ ಮುಗಿದಿಲ್ಲ ಇನ್ನು ಕಾರ್ಯಕ್ರಮ. ಮೊದಲು ರಿಸೋರ್ಸ್ ಪರ್ಸನ್ ಕೂಡ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ದಯವಿಟ್ಟು ಭೋಜನ ಆದ್ಮೇಲೆ ವಾಪಸ್ ಬರಬೇಕು ಸೆಷನ್ಗೆ. ಈಗಾಗಲೇ ನಾವು ಈ ಸೆಷನ್ ಅನ್ನ ಸ್ವಲ್ಪ ರೀಶೆಡ್ಯೂಲ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ರಿಸೋರ್ಸ್ ಪರ್ಸನ್ಗೆ ಹೆಚ್ಚಿಗೆ ಸಮಯ ಕೊಡಕ್ಕಾಗಲಿಲ್ಲ. ಅದಕ್ಕಾಗಿ ನಾನು ನನ್ನ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ರಿಸೋರ್ಸ್ ಪರ್ಸನ್ಗೆ. ಯಾಕೆಂತಂದ್ರೆ ನಮಗೂ ಕೂಡ ಬಹಳಷ್ಟು ವಿಚಾರಗಳನ್ನ ಅವ್ರ ಹತ್ರ ಕೇಳಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಯಾಕೆಂದ್ರೆ ನಾವು ಬರೀ ಪುಸ್ತಕದಲ್ಲಿ ಏನಿದೆ ಅದನ್ನ ಮಾತ್ರ ಹೇಳ್ತೀವಿ, ಬಟ್ ಈಸ್ ಇನ್ ದ ಫೀಲ್ಡ್. ಹಾಗಾಗಿ ಅವ್ರಿಗೆ ಪ್ರಾಕ್ಟೀಸ್ ಅದೊಂದೇ ಅಲ್ಲದೇನೆ ಈ ಗ್ರಾಹಕರ ಒಂದು ಹಿತರಕ್ಷಣೆಯನ್ನ ಮಾಡೋ ಒಂದು ಸಂದರ್ಭ, ಅಥವಾ ಈ ಗ್ರಾಹಕ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅವ್ರು ಹೇಳಿದ ಹಾಗೆ ಬಳಕೆದಾರರು ಅಂತ ಹೇಳಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಬಹಳಷ್ಟು ಉಚಿತ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದು ಯಾರು ಹೆಚ್ಚಿನ ಪಕ್ಷ ಗೊತ್ತಿರಕ್ಕಿಲ್ಲ. ಸೊ ಹಾಗಾಗಿ ಅದರಲ್ಲಿ ಇನ್ನೂ ಹೆಚ್ಚಿನ ಒಂದು ಅವರಿಗೆ ಪ್ರಾಯೋಗಿಕವಾದ ಏನೇನೆಲ್ಲ ಸಮಸ್ಯೆಗಳು ಬರುತ್ತೆ ಅದರ ಬಗ್ಗೆ ತುಂಬ ವಿಚಾರಗಳನ್ನು ಅವರು ತಿಳ್ಕೊಂಡಿರ್ತಾರೆ. ಆದರೆ ಕಾರಣಾಂತರ ಸಮಯದ ಭಾವದಿಂದ ನಮಗೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಾವು ಈ ಒಂದು ಅಧಿವೇಶನದಲ್ಲಿ ಸೇಲಿಯಂಟ್ ಫೀಚರ್ಸ್ ಅಥವಾ ಅದರ ಹಿಂದಿಂದ 1986 ಯಾಕೆ ಬೇಕಾಯಿತು, ಇವಾಗ 19 ಏನೇನು ಬದಲಾವಣೆಗಳನ್ನ ಮಾಡ್ಕೊಳ್ತಿದ್ದೀವಿ, ಆ್ಯಂಡ್ ಬದಲಾವಣೆ ಮಾಡಿದ್ರಲ್ಲಿ ಕೆಲವುದು ನಾವು ತೊಡಕುಗಳನ್ನು ಕೂಡ ಕಾಣ್ತಾ ಇದ್ದೇವೆ. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥವನ್ನ ನಾವು ವಿವರಣೆ ಮಾಡೋದು ಬಹಳ ಮುಖ್ಯ, ಅರ್ಥೈಸೋದು ಬಹಳ ಮುಖ್ಯ ಅಂತಲೂ ಕೂಡ ಅವರು ನನಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇಲ್ಲಿ ನನಗೆ ಒಂದು ಪ್ರಶ್ನೆ ಸರಿಗೆ. ಸೊ 34 ಸರ್ ಹೇಳ್ತಾ ಇದ್ರು ಈ 50 lakhs ಅಂತ ಏನು ಜೂರಿಸ್ಟಿಕ್ಷನ್ ಅಂತ ನಾವು ಹೇಳ್ತಾ ಇದೀವಿ, ಮುಂಚೆ ಅದನ್ನು 1 crore ಇತ್ತು, ಇವಾಗ 50 lakhs ಅಂತ ಮಾಡಿದ್ದಾರೆ. ಬಿಕಾಸ್ ಆಫ್ ಹೆವಿ ಬರ್ಡನ್ ಇಲ್ಲೇ ಜಾಸ್ತಿ ಆಗ್ಬಿಡುತ್ತೆ ಅಂತ. ಆದರೆ ಇಲ್ಲಿ ಸೆಕ್ಷನ್ ಅನ್ನು ಓದುವಾಗ ಅಲ್ಲಿ ಏನು ಹೇಳ್ತಾರೆ ಅಂದರೆ, ದ ಕಮಿಷನ್ ಶಲ್ ಹ್ಯಾವ್ ಜೂರಿಸ್ಟಿಕ್ಷನ್ ಟು ಎಂಟರ್ಟೈನ್ ಕಂಪ್ಲೇಂಟ್ಸ್ ವೇರ್ ದ ವ್ಯಾಲ್ಯೂ ಆಫ್ ದ ಗೂಡ್ಸ್ ಆರ್ ಸರ್ವಿಸಸ್ ಪೇಡ್ ಆಸ್ ಕನ್ಸಿಡರೇಷನ್ ಡಸ್ ನಾಟ್ ಎಕ್ಸೀಡ್ 50 lakhs. ಎಂಟರ್ಟೈನಿಂಗ್ ಎ ಕಂಪ್ಲೇಂಟ್ ಅಂದಾಗ ಅಲ್ಲ ಸರ್, ಇದು ಹೊಸ ಆಕ್ಟೇ 1 crore, ಅದನ್ನ ಈಗ 50 lakhs ಮಾಡಿದ್ದಾರೆ. ಹೌದು, 1 crore ಇತ್ತು, ಅದನ್ನ 50 ಮಾಡಿದ್ದಾರೆ. ಈಗ ಅಲ್ಲಿ ಏನು ರಾಜ್ಯ ಅವರಿಗೆ 10 crores ಇತ್ತು, ಅದನ್ನ 2 crores ಮಾಡಿದ್ದಾರೆ, 50 to 2 ಮಾಡಿದ್ದಾರೆ. ಎಬೋವ್ 2 and above ಎಲ್ಲ ಈಗ ಅಲ್ಲಿಗೆ ಹೋಗಿದೆ. ಸೊ ಇದು ನನ್ನ ಪ್ರಶ್ನೆ ಏನು ಅಂದರೆ, ಸರ್ ಏನು ಹೇಳ್ತಾ ಇದ್ರು, ಕನ್ಸಿಡ್ರೇಷನ್ ನಾವು ಎಷ್ಟು ಕೊಡ್ತೀವಿ, 50 lakhs ಕೊಟ್ಟು ನಾವೇನು ಕೊಂಡ್ಕೊಳ್ತೀವಿ ಅಂದರೆ ಗೂಡ್ಸ್ ಪೇಯ್ಡಿಗೆ ಮಾತ್ರ ಅಮೌಂಟಲ್ಲಿ ಅನ್ವಯ ಆಗುತ್ತೆ ವಿನಃ ನಾವು ಎಷ್ಟು ಮೊತ್ತವನ್ನು ಪರಿಹಾರವಾಗಿ ಕೇಳ್ತೀವಿ ಅದಕ್ಕೆ ಲಿಮಿಟ್ ಇಲ್ಲ ಅಂತ ಹೇಳಿದ್ರು. ಹಾಂ ಅಲ್ಲ, ಅದು ಸರಿ, ನನ್ನ ಪ್ರಶ್ನೆ ಅದಲ್ಲ ಸರ್. ಇಲ್ಲಿ ಎಂಟರ್ಟೈನ್ ಕಂಪ್ಲೇಂಟ್ ಅಂತ ಹೇಳಿದಾರಲ್ಲ ಪದ, ಆ ಕಂಪ್ಲೇಂಟ್ ಅನ್ನ ಎಂಟರ್ಟೈನ್ ಮಾಡುವಾಗ್ಲೇನೆ ನನ್ಗೆ ಲಿಮಿಟೇಷನ್ ಇಂಪೋಸ್ ಮಾಡಿದ ಹಾಗಾಯ್ತಲ್ಲ ಸರ್, ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ನಾನೀಗ ಮೊತ್ತ ಎಷ್ಟು ಕೊಡ್ತೀನಿ ಅನ್ನೋದನ್ನ ಅಲ್ಲಿ ಮ್ಯಾಟ್ರ್ ಆಗಲ್ಲ, ಓನ್ಲಿ ಎಂಟರ್ಟೈನ್ ಅದನ್ನ ಮಾಡುವಾಗ ಮಾಡ್ಬೇಕಷ್ಟೇ. ಬಟ್ ಇದನ್ನ ಯಾವ ರೀತಿ ಅರ್ಥೈಸ್ತಾ ಇದೆ ಅನ್ನೋದು ಅಲ್ಲಲ್ಲ ಸರ್, ಒಂದು ಏನೋ ಉಚಿತವಾದ ಒಂದು ಅರ್ಥ ವಿವರಣೆ ಅದು ಕೊಡಬೇಕು ಅನ್ನೋದನ್ನೇ ಹೇಳ್ತಿದ್ರು. ಏನಿದೆ ನಾವು ಅದನ್ನ ತಪ್ಪಾಗಿ ಅರ್ಥೈಸಿದೀವಿ. ಆಕ್ಚುಲಿ ಅದಕ್ಕೆ ಲಿಮಿಟೇಷನ್ ಇಲ್ಲ, ಪರಿಹಾರ ತಗೊಳ್ಳೋದ್ರಲ್ಲಿ ಲಿಮಿಟೇಷನ್ ಇಲ್ಲ. ಅದೇ ದಟ್ ಇಸ್ ದ ಪ್ರಾಬ್ಲಮ್ ಅಂತ. ಇಲ್ಲಿ ನೋಡಿ, the complaint where the value of the goods or services paid consideration does not exceed 1 crore ಅಂತ ಆಗ್ತದೆ. ಆದರೆ ಅಲ್ಲಿ ಒಂದು ಪ್ರೊವೈಸೋ ಇದೆ, provided that where central government deems it necessary so to do, it may
prescribe such other value as it deems fit. This is the delegation given in the Act to the central government, and thereby central government might have prescribed amount lesser than 1 crore. This is the reason. rules making the agenda. ನಾನು ನಂತರ ಪರ್ಸನಲ್ ಆಗಿ ಹೊಸಗೇರಿ ಸರ್ ಅವರಿಗೆ ಮಾತಾಡ್ಕೊಳ್ತೀನಿ. ಸರ್ ಭಾಳ ಸರಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಆಕ್ಟ್ ಡೆಲಿಗೇಟ್ ಮಾಡಿದ ಪವರ್ ಅಂದ್ರೆ ಅದನ್ನು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಕನ್ಸಿಡರೇಷನ್ ಪೇಡ್ ಫಾರ್ ಹೈರಿಂಗ್ ಸರ್ವಿಸ್ ಆರ್ ಕನ್ಸಿಡರೇಷನ್ ಪೇಡ್ ಫಾರ್ ಪರ್ಚೇಸಿಂಗ್ ಗೂಡ್ಸ್. If it is less than 1 crore, then that complaint can be adjudicated by the district consumer commission. That's what the law says. As per the delegation, now the central government has issued a notification 15 days back saying that 1 crore is 50 lakhs ಮಾಡಿದೆ. ಈಗ ಇದರ ಅರ್ಥ 50 ಲಕ್ಷ ಮೊತ್ತವನ್ನು ನೀಡಿ ನಾನು ಯಾವುದಾದರೂ ಸೇವೆ ಅಥವಾ ವಸ್ತುವನ್ನು ಪಡೆದಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಷ್ಟೇ ಮೊತ್ತದ ಪರಿಹಾರದ ಸಲುವಾಗಿಯೂ ದಾವೆಯನ್ನ ನಾನು ಜಿಲ್ಲಾ ಗ್ರಾಹಕ ವೇದಿಕೆ, ರಾಜ್ಯ ಆಯೋಗ ಅಥವಾ ರಾಷ್ಟ್ರೀಯ ಆಯೋಗಗಳು ಮಾಡ್ಬೋದು. ಇದು ಬಹಳ ಸಿಂಪಲ್ ಅದ. ಇದು ಬಹಳ ಮಂದಿಗೆ ಅರ್ಥ ಆಗಿಲ್ಲ, ಸ್ವಲ್ಪ ದಿವಸದೊಳಗೆ ಅರ್ಥ ಆಗ್ತದೆ. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರಿಗೆ ನಮಸ್ಕಾರಗಳು. ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿವೆ ಅನ್ಸುತ್ತೆ, ಆದರೂ ಪ್ರಾಕ್ಟಿಕಲಿ ಹೇಳಬೇಕಲ್ಲ, ವಿದ್ಯಾರ್ಥಿನಿಯರಿರೋದ್ರಿಂದ. ಇಲ್ಲಿ ನಮ್ಮ ವಕೀಲರು ಹೇಳಿದರು, ಅದು ಕ್ಲಿಯರ್ ಆಗಿದೆ. ಹೆಂಗಂದರೆ, ಈಗ ಒಬ್ಬರು ಉದಾಹರಣೆ ರೇಖಾ ಅನ್ನೋರು ಒಬ್ಬರು ಶಿವಮೊಗ್ಗದಲ್ಲಿ 50 ಲಕ್ಷ ರೂಪಾಯಿಗೆ ಒಂದು ಸೈಟನ್ನು ಖರೀದಿ ಮಾಡಿದರು. ಅವರು ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಅಗ್ರಿಮೆಂಟ್ ಮಾಡಿದರು. 1 ವರ್ಷದಲ್ಲಿ ನಿಮಗೆ ಖಾತೆ, ಪಹಣಿ, ಎನ್ಕಮ್ನೆನ್ಸ್ ತೆಗೆದು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಕೇಸ್ ಮುಖಾಂತರ ಹೇಳ್ತೇನೆ, ಉದಾಹರಣೆ ಕೊಟ್ಟರೆ ಅನುಕೂಲ ಆಗುತ್ತೆ. ಅವಾಗ ನೀವು ಹೋಗ್ತೀರಿ, ಕೋರ್ಟಿಗೆ ಹೋಗಿ ಗ್ರಾಹಕರ ವೇದಿಕೆಗೆ ಹೋಗ್ತೀರಿ. 2 ವರ್ಷ ಆಯಿತು, ನೀವು ನಮಗೆ ಇನ್ನೂವರೆಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ. ಗೋರ್ಮೆಂಟ್ನಿಂದ ಮಾಡಿರ್ತಾರೆ ಕೆಲವೊಂದು ಸೈಟ್ಗಳನ್ನ, ಸರ್ಕಾರಿ ನೌಕರ ಸಂಘದವರು ಈ ಥರ. ಅವಾಗ ನೀವು ಮಾಡಿಲ್ಲ ಅಂದ ತಕ್ಷಣ ಡಿಫಿಷಿಯನ್ಸಿ ಇನ್ ಸರ್ವಿಸ್, ಸೇವೆಯಲ್ಲಿ ನ್ಯೂನತೆ, ನೀವು ಕಾಂಟ್ರಾಕ್ಟ್ ಬ್ರೀಚ್ ಆಗಿದೆ ಅಂದ ತಕ್ಷಣ ಗ್ರಾಹಕರ ವೇದಿಕೆಗೆ ಹೋದಾಗ ನಿಮ್ಮ ಜ್ಯೂರಿಸ್ಡಿಕ್ಷನ್ ಎಲ್ಲಿ ಬರುತ್ತೆ ಅಂದರೆ ಪ್ರಾಕ್ಟಿಕಲಿ 50 ಲಕ್ಷದವರೆಗೆ ವ್ಯಾಲ್ಯೂಯೇಷನ್ ಸೈಟ್ ಇದ್ದಾಗ ನೀವು ಗ್ರಾಹಕರ ವೇದಿಕೆಗೆ ಹೋಗ್ತೀರಿ. ಇದೇ ಉದಾಹರಣೆ ತೊಗೊಂಡು ವಕೀಲರು ಹೇಳಿದ್ರು ಅಗದಿ ಕ್ಲಿಯರಾಗಿ. ಲಾಸ್ಟ್ ನನಗೂ ಕನ್ಫರ್ಮಾಗೆ ಗೊತ್ತಾಯಿತು ಏನಂದರೆ, 50 ಲಕ್ಷ ಸೈಟಿಗೆ ನೀವು ಅಲ್ಲಿ ಹೊರಟಿದ್ದೀರಿ, ಪರಿಹಾರ 1 ಕೋಟಿವರೆಗೆ ಕೇಳ್ಬೋದು. 50 ಲಕ್ಷಕ್ಕೆ ನಿಮಗೆ ಫ್ರೀ ಇದೆ, 5 ಲಕ್ಷದವರೆಗೆ ಫ್ರೀ ಇದೆ. ಅದರ ಮೇಲೆ ಒಂದು ಶೆಡ್ಯೂಲ್ ಇದೆ ಕೋರ್ಟಲ್ಲಿ. ನೀವು ಕೇಸ್ ಫೈಲ್ ಆದಾಗ ಅಲ್ಲಿ ಒಂದು ಶೆಡ್ಯೂಲ್ ಕೊಡ್ತಾರೆ ನಿಮ್ಮ ಕೋರ್ಟಲ್ಲಿ. 5 ಲಕ್ಷದವರೆಗೆ ಫ್ರೀ ಇದೆ, 10 ಲಕ್ಷವರೆಗೆ 200 ಇದೆ, 400 ಇದೆ, 500 ಇದೆ, ಈ ಥರ ಇದೆ. ಆ ಸಿವಿಲ್ ಕೊಟ್ಟ ತಕ್ಷಣ 64,000 54,000 ಇಲ್ಲ, 2000ವರೆಗೆ ಮಿನಿಮಮ್ ಇದೆ. ಆದರೆ ಇಲ್ಲಿ ಹೇಳೋದಂದರೆ 50 ಲಕ್ಷದವರೆಗೆ ನಿಮ್ಮ ವಸ್ತುವಿನ ಮೌಲ್ಯ ಇರಬೇಕು. ಈಗ ನೀವೇನಾದರೂ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದಂದರೆ 50 ಲಕ್ಷದ ಒಳಗಡೆ ಇರಬೇಕು. 50 ಲಕ್ಷ ಮೀರಿದರೆ ನೀವು ಸ್ಟೇಟ್ ಕಮಿಷನಿಗೆ ಹೋಗಬೇಕು. ಪರಿಹಾರ ಮಾತ್ರ ನೀವು 1 ಕೋಟಿವರೆಗೆ ಕೇಳಬಹುದು. ವಸ್ತು ಮತ್ತು ಮೌಲ್ಯದ ಬೆಲೆ ಏನಂದರೆ 50 ಲಕ್ಷ ಇರಬೇಕು ಅಂತ ಅವ್ರು ಹೇಳೋದು. ಪರಿಹಾರ ನೀವು ಎಷ್ಟಾದರೂ ಕೇಳಿ, ನಿಮ್ಮ ವಸ್ತುವಿನ ಬೆಲೆ ಎಷ್ಟಿರಬೇಕು? 50 ಲಕ್ಷ ಜ್ಯೂರಿಸ್ಡಿಕ್ಷನು. ಇವತ್ತು 60 ಲಕ್ಷದ ನೀವು ಸೈಟ್ ತೊಗೊಂಡ್ರೆ ನೀವು ಸ್ಟೇಟ್ ಕಮಿಷನಿಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನು ಅಂತ ಆ ಥರ. ಆದರೂ ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ, ಈ ಥರದ ಕೇಸಲ್ಲಿ ಅಷ್ಟೊಂದು ಪರಿಹಾರ ಕೇಳಲ್ಲ. ಒಂದು 10 ಲಕ್ಷ ರೂಪಾಯಿ ಡ್ಯಾಮೇಜಸ್ಸು ಅದು ಇದು ಕೇಳ್ತಾರೆ. ಆ ಥರ ಇಂಟರ್ಪ್ರಿಟೇಷನಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇದೆ. ಪರಿಹಾರ ಎಷ್ಟಾದರೂ ಕೇಳ್ರಿ, ನಿಮ್ಮ ವಸ್ತುವಿನ ಮೌಲ್ಯ ಏನಿದೆ 50 ಲಕ್ಷ ಇರಬೇಕು ಅನ್ನೋದು ವಕೀಲರು ಕೊನೆಯದಾಗಿ ಹೇಳಿದ್ದು ಅತಿ ಕ್ಲಿಯರ್ ಕಟ್ ಆಗಿದೆ ಅಂತ ನಾನು ಧನ್ಯವಾದ. ಆ ಚಾರ್ಟಿನ ಪ್ರಕಾರ ನೀವು ಸರ್ವಿಸ್ ಹೈಯರ್ ಮಾಡೋದ್ರ ಸಲುವಾಗಿ ಎಷ್ಟು ಹಣ ಖರ್ಚು ಮಾಡಿರಿ ಅದ್ರ ಮೇಲೆ ಫೀ ಕಟ್ಟುವುದೇ ಹೊರತು ಕ್ಲೇಮ್ ಮೇಲೆ ಅಲ್ಲ. ಕ್ಲೇಮ್ ಮೇಲೆ 1986 ಇಲ್ಲಿ ತನಕ ಕಟ್ಕೋತ ಬಂದ್ವಿ. ನಮ್ಮೆಲ್ಲರ ತಲೆಯೊಳಗೂ ಕ್ಲೇಮ್ ವ್ಯಾಲ್ಯೂ ಮಾಡೋದು ಬಂದದ. ಆದ್ರೆ ಲಾ ಬದಲಿ ಆಗೈತಿ. ಈಗ ಈ ಕ್ಲೇಮ್ ಮೇಲೆ ಕೋರ್ಟ್ ಫೀ ಇಲ್ಲ, ಕ್ಲೇಮ್ ಮೇಲೆ ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ಇಲ್ಲ. ಇದು ಸರ್ವಿಸ್ ಹೈಯರ್ ಮಾಡೋದ್ರ ಸಲುವಾಗಿ ಅಥವಾ ವಸ್ತುವನ್ನು ಖರೀದಿ ಮಾಡೋದ್ರ ಸಲುವಾಗಿ ಎಷ್ಟು ರೊಕ್ಕ ಕೊಟ್ರಿ ಅದ್ರ ಮೇಲೆ ಕೋರ್ಟ್ ಫೀ, ಅದ್ರ ಮೇಲೆ ಜ್ಯೂರಿಸ್ಡಿಕ್ಷನ್. ಇನ್ನು ಅದು ಬದಲಿ ಆಗ್ತದೆ. ಇಲ್ಲಿ ಬಹಳ ಒಳ್ಳೆ ಪ್ರಶ್ನೆ, ಬೇಸಿಕ್ ಕ್ವಶನ್ ಇದು ಎಲ್ಲ ಕೇಳಿರುವಂಥದ್ದು. ಈ ಹೊಸ ಕಾನೂನಲ್ಲಿ ಏನು ಮಾಡಿದ್ದಾರೆ ಹೇಳಿ, ಏನು ಪೆಕ್ಯುನಿಯರಿ ಜ್ಯೂರಿಸ್ಡಿಕ್ಷನ್ ಇದೆ ಅಂದರೆ ಡಿಸ್ಟ್ರಿಕ್ಟ್ ಕಮಿಷನಲ್ಲಿ ಯಾವ ಪ್ರಕರಣಗಳನ್ನು ದಾಖಲಿಸಬಹುದು, ಯಾವ ಪ್ರಕರಣಗಳನ್ನು ದಾಖಲಿಸಬಹುದು ಅಂದರೆ ಎಲ್ಲಿ ಗ್ರಾಹಕ ಅಂದರೆ ಕನ್ಸ್ಯೂಮರ್ ಅವನು ಗೂಡ್ಸಿಗೋ ಅಥವಾ ಸರ್ವೀಸಸ್ಸಿಗೋ ಒಂದು ಕನ್ಸಿಡ್ರೇಷನ್ ವ್ಯಾಲ್ಯೂ ಅಂತ ಇರುತ್ತೆ.
ಅಂದರೆ ಎಷ್ಟೋ ಕೊಡಬೇಕು ಮೊತ್ತ ಫೈನಲ್, ಅದು 50 ಲಕ್ಷ ರೂಪಾಯಿವರೆಗಿನ ವ್ಯವಹಾರ ಅಂತ ಇಟ್ಕೊಳ್ಳಿ. ಅಲ್ಲಿಯವರೆಗಿಂದಕ್ಕೆ ಮಾತ್ರ ಈ ಡಿಸ್ಟ್ರಿಕ್ಟ್ ಕಮಿಷನಿಗೆ ಜ್ಯೂರಿಸ್ಡಿಕ್ಷನ್ ಇದೆ ಅಂತ ಸ್ಪಷ್ಟ ಮಾಡ್ತಾರೆ. ಇದನ್ನು ಯಾಕೆ ಹೀಗೆ ಮಾಡಿದ್ದಾರೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು. ನೋಡಿ, ನೀವು 10 ಲಕ್ಷ ರೂಪಾಯಿನ ಒಂದು ವಸ್ತುನ ಖರೀದಿ ಮಾಡಿರ್ತೀರಿ, ಅಥವಾ 10 ಲಕ್ಷ ರೂಪಾಯಿನ ಒಂದು ಸರ್ವೀಸಸನ್ನು ಹೈರ್ ಮಾಡ್ಕೊಂಡಿರ್ತೀರಿ. ಅದು ಪರ್ಫಾರ್ಮ್ ಆಗಲಿಲ್ಲ ಅಂದಾಗ ನಿಮಗೆ ಆಗ್ತಕ್ಕಂಥ ಡ್ಯಾಮೇಜು ಇಟ್ ಕೆನಾಟ್ ಬಿ ಕ್ವಾಂಟಿಫೈಡ್ ಇನ್ ಆಲ್ ದ ಕೇಸಸ್. ಆ ಡ್ಯಾಮೇಜು ಎಷ್ಟು ಬೇಕಾದರೂ ಇರ್ಬೋದು, ಅದು 1 ಕೋಟಿ ಅಂತಲ್ಲ 10 ಕೋಟಿನೂ ಇರ್ಬೋದು. ಹಾಗಾಗಿ ಕ್ಲೈಮ್ಸ್ ಏನಿದೆಯಲ್ಲ ಅದು ಇಂಡಿವಿಜುವಲ್ ಕೇಸಸಲ್ಲಿ ಇಟ್ ಡಿಫರ್ಸ್. ಆದ್ದರಿಂದ ಈ ಹೊಸ ಕಾನೂನಲ್ಲಿ ಏನು ಮಾಡಿದ್ದಾರೆ ಅಂದರೆ ದಿ ಕನ್ಸಿಡರೇಷನನ್ನು ಬೇಸಾಗಿ ಇಟ್ಕೊಂಡಿದ್ದಾರೆ. ಕನ್ಫ್ಯೂಷನ್ ಆಗಬಾರ್ದು, ಪೆಕ್ಯುನಿಯರಿ ಜ್ಯೂರಿಸ್ಡಿಕ್ಷನ್ಗೆ ಕನ್ಫ್ಯೂಷನ್ ಬರಬಾರ್ದು ಅಂತ ಹೇಳಿ ಇದನ್ನು ಮಾಡಿದ್ದಾರೆ. ಇದು ಒಂದು. ಆ್ಯಡೆಡ್ ಟು ದಟ್ ಇನ್ನೊಂದೇನಿದೆ ಅಂದರೆ ಯು ನೀಡ್ ನಾಟ್ ಹ್ಯಾವ್ ಪೇಯ್ಡ್ ಆಲ್ ದ ಮನಿ, ಅಗ್ರೀಡ್ ಟು ಹ್ಯಾವ್ ಬಿನ್ ಪೇಯ್ಡ್, ಪಾರ್ಟ್ಲಿ ಪೇಯ್ಡ್ ಆರ್ ಟು ಬಿ ಪೇಯ್ಡ್. ನೀವು 10 ಲಕ್ಷ ರೂಪಾಯಿನ ಒಂದು ಸೇವಾ ಇದನ್ನು ತೊಗೋಬೇಕು ಅಂದರೆ, ಸರ್ವಿಸ್ ತೊಗೋಬೇಕು ಅಂದರೆ ಅದಕ್ಕೆ ಎಷ್ಟೋ 1 ಲಕ್ಷ ರೂಪಾಯಿ ನಿಮ್ಮದು ಅಗ್ರಿಮೆಂಟ್ ಇರ್ಬೋದು, 15,000 ರೂಪಾಯಿ ಕಟ್ಟಿರ್ಬೋದು, ಇನ್ನು 20-30 ಸಾವಿರ ನಂತರ ಕಟ್ತೀನಿ ಅಂತ ಏನೋ ಟರ್ಮ್ಸ್ ಆಫ್ ಅಗ್ರಿಮೆಂಟ್ ಆ್ಯಂಡ್ ದ ಶೆಡ್ಯೂಲ್ ಆಫ್ ಪೇಮೆಂಟ್. ನೀವು ಎಷ್ಟಾರ ಕಟ್ಟಿರ್ರಿ, ಇಫ್ ದ ಪರ್ಫಾರ್ಮೆನ್ಸ್ ಇಲ್ಲ, ಅದು ಎಲ್ಲೋ ಡಿಫಿಷಿಯನ್ಸಿ ಆಫ್ ಸರ್ವಿಸ್ ಇದೆ ಅಥವಾ ಪ್ರಾಡಕ್ಟಲ್ಲಿ ಡಿಫಿಸಿಟ್ ಇದೆ ಅಂದಾಗ that moment cause of action arise ಆಗುತ್ತೆ. You can get into or knock the doors of the commission. Thank you for the opportunity. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ನಮ್ಮೊಟ್ಟಿಗೆ ಇದ್ದು ಎಲ್ಲ ಅಧಿವೇಶನದಲ್ಲಿ ಭಾಗವಹಿಸಿದ್ದೀರಿ. ಭೋಜನ ನಂತರದಲ್ಲಿ ದಯವಿಟ್ಟು ಇನ್ನೊಂದು ಅಧಿವೇಶನ, ತಾಂತ್ರಿಕ ಅಧಿವೇಶನ ಇರುತ್ತೆ. ಸೊ ಅದರಲ್ಲೂ ಕೂಡ ತಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಭೋಜನವನ್ನು ಸ್ವೀಕರಿಸಿ. ಪ್ರೊಫೆಸರ್ ಪ್ರಮಥ್ ಅಡಿಗ ಅವ್ರನ್ನ ನಾನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ನಮ್ಮ CBI ರಾಷ್ಟ್ರೀಯ ಕಾನೂನು ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಆದರ್ಶ್ MN ಅವರನ್ನು ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ.